ಅವುಗಳನ್ನೆಲ್ಲ ಮುಟ್ಕೊಂಡು ಹಾಕೋಬೇಕು. ಸರ್ಕಾರ ಬಾಲಕನ ಚಂಡ ಹಿಡಿದು ಹೊರಗೆ ಹೋಗಿಬೇಕು. ಅಲ್ಲಿರ್ತಕ್ಕಂಥ ನೌಕರಸ್ಥರ ಎಮಡಿಗಳ ಮೂಲಕ ಕಾರ್ಖಾನೆ ನಡೆಸಿ ರೈತರಿಗೆ ಬಿಲ್ ಅನ್ನು ಪಾವತಿಸಬೇಕಂತ ಕಾನೂನಲ್ಲಿ ಬರ್ದಾರ. ಏನಪ್ಪಾ ಅಂದ್ರೆ ಬಹುತೇಕ ಇನ್ನೊಂದು ಎರಡು ನೋಡಿ ಈ ರೈತರನ್ನ ಹೆದ್ದಾರಿಗೆ ತರಿಸುವಂತ ವ್ಯವಸ್ಥೆ ಮಾಡಬಾರ್ದು. ರಾಜ್ಯದ ಮುಖ್ಯಮಂತ್ರಿಗಳು ಸುಗ್ರೀವಾಜ್ಞೆ ಹೊಡಿಸಿ ಕಾರ್ಖಾನೆಗಳ ಕಬ್ಜಾ ತಗೊಂಡು ನಿಮ್ಮ ಪಾವರ್ ತೆಗೆದುಕೊಂಡ ರೈತರಿಗೆ ಯೋಗ್ಯವಾದ ಬೆಲೆಯನ್ನು ಕೊಡುವಂತ ವ್ಯವಸ್ಥೆ ಸರ್ಕಾರ ಮಾಡ್ಬೇಕಂತೇಳಿ ನಾನು ಈ ವೇದಿಕೆ ಪರವಾಗಿ ವಿನಂತಿಸ್ತಾ ಇದ್ದೀನಿ. ಅದಲ್ಲದೆ ಇವಾಗ ಏನಾಗಿದೆ ಅಂದ್ರೆ ಚುನಾವಣೆ ಬಂದಾಗ ಅದು ನಿಮ್ ಬಹಳ ತಪ್ಪೈತದ. ನೀವೆಲ್ಲ ಏನ್ ಮಾಡ್ತೀರಿ, ಒಕ್ಕದ ಆಶೆಗಾಗಿ ಎಲ್ಲ ಓಟ್ ಹಾಕ್ತೀರಿ. ಹೆಂಗ್ ಓಟ್ ಹಾಕ್ತೀರಿ ಅಂದ್ರೆ ಅದನ್ನ ಇಲ್ಲಿ ಹೇಳಲಿಕ್ಕೆ ಬೇಕು. ಏನಾಗ್ತೈತೆ ನಮ್ಮಲ್ಲಿ ಚುನಾವಣೆ ಹೆಂಗ್ ನಡೀತಾವು ಒಂದ್ ಲೈನ್ದಲ್ಲಿ ಹೇಳ್ತಾನೋ ಏನಾಗ್ತೈತಿ. ಚುನಾವಣೆ ನಡೆದಿರ್ತದೆ ನಿಮಗೆಲ್ಲ ಗೊತ್ತೈತಿ. ಅವಾಗ ಏನೈತಿ ಎಲ್ಲ ಒಂದು ಪಡೆ ಇರ್ತೈತಿ ಊರಾಗ. ಹೆಂಗಪ್ಪ ಅಂದ್ರ ಅವರು ಹಣ ತಗೊಳ್ಳೋಂಥವ್ರು ಹೆಂಗ್ ಮಾಡ್ತಾರಂದ್ರ ಎಲ್ಲ ಕಟ್ಟಿ ಕೂತಿರ್ತಾರೆ. ಸಾಯಂಕಾಲ ಒಂದ್ 100 ಮಂದಿ ಊರಾಗ ಕ್ರಾಸ್ ಇರ್ತದೆ, ಸದ್ಯ ನಡೆಯುವಂತ ಪರಿಸ್ಥಿತಿ. ಆ ಕ್ರಾಸ್ದಾಗ ಒಬ್ಬರು ನಿಂತಿರ್ತಾರೆ. ಗಾಡಿ ಬಂದ್ರೆ ಹೇಳ್ತಾರೋ ಬಿಜೆಪಿ ಗಾಡಿ ಬಂತಪ್ಪ, ಬಿಜೆಪಿ ಗಾಡಿ ಬಂತ ಇಲ್ಲಿ ಹೇಳ್ತಾನ. ಅವಾಗ ಎಲ್ಲರೂ ಕೈಯಾಗ ಬಿಜೆಪಿ ಜೆಂಡಾನ ತೆಗಿತಾರೆ, ಬೇರೆ ಜೆಂಡಾನ ಇಲ್ಲ. ಬಿಜೆಪಿ ಜೆಂಡಾ ನೋಡ್ತಾನೋ ಈ ಊರಾಗೆಲ್ಲ ಬಿಜೆಪಿನ ಹಚ್ಚಾಡ್ತಾನ. ಅದಕ್ಕೆ ಇವ್ರು ಅಂತಾರು ಈ ಊರಾಗ ಯಾರು ಬರ್ಬಿಟ್ಟಿಲ್ರಿ ನಾವು ಅದಕ್ಕೆ ಕೂತಿದ್ವಿ ಕವಲ ಇಲ್ಲಿ ಗುಜ ಇಟ್ಕೊಂಡು ಅವ್ನ ಲಕ್ಷ ಕೊಡೋ ಇಲ್ಲಿ 2 ಲಕ್ಷ ಹೋದಪ್ಪ ಇವ್ರು ನಡಿ. ಅದರ ನಂತರ ಹೋದ ನಂತರ ಮತ್ತೆ ಅರ್ಧ ತಾಸು ಬಿಟ್ಟು ಅವ್ರಿಗೆ ಫೋನ್ ಬರ್ತೈತಿ. ಮತ್ತೆ ರಾಷ್ಟ್ರ ಇರ್ತಲ್ಲ ಹೇಳ JDS ಗಾಡಿ ಬಂತಪ್ಪ ಕುಮಾರಸ್ವಾಮಿ ಇದನ್ನ ಅದಕ್ಕಿಂತ ಜೋರು ಮಾಡಿ ನೋಡ್ತಾರ. ಅವಾಗ ಆ ಧ್ವಜಗಳೆಲ್ಲ ಮುಚ್ಚಿರ್ತಾರೋ ಅವ್ರ ಕೈಯಾಗ JDS ಧ್ವಜ ಮತ್ 100 ಮಂದಿ ಕೈಟಿ ಕುಮಾರಸ್ವಾಮಿ ಬರ್ಬಿಟ್ಟು ಇವಾಗ ಧ್ವಜನ ಹಾರ್ತಿರ್ತಾವ. ಎಲ್ಲ ಲಕ್ಷ ಕೊಟ್ಟು ಕೇಳ್ರಿ ಸದ್ಯ ನಡೆಯುವಂತ ಪರಿಸ್ಥಿತಿ. ಮುಂದೆ ಏನಾಗೈತಪ್ಪ ಅಂದ್ರ ಅವ್ ಬಂದು ಬಹಳ ಖುಷಿ ಪಡ್ತಾನ. ಅವು ಹಂಗ ಹೇಳ್ತಾರ ಬಿಜೆಪಿ ಅವ್ರು ಬಂದಿದ್ರೆ ಅವ್ರು ಬರ್ಬಿಟ್ಟಿಲ್ಲ ನಾವು ಗಂಡು ಮಕ್ಕಳ ಹಿಡ್ಕೊಂಡ್ಬಿಟ್ಟು ಅದಕ್ಕೆ ಅವ್ರು ಬಹಳ ಕೊಟ್ಟವ್ರು ನೀವೇನ್ ಕೊಡ್ತೀರ ಅಂತ ಕೇಳ್ತಾರ. ಹಾಗಾದ್ರೆ ಮತ್ತೆ ನೋಡಿ ಹೋಗ್ಬಾರ್ದು ತೋರಿ ನನ್ನ ಅಂತ ಹೇಳಿ ಅವ್ನು ಕೊಡ್ತಾನ, ಅದನ್ನೂ ರೊಕ್ಕ ಇಟ್ಕೊಡ್ತಾನ. ಮತ್ತೆ 2 ತಾಸು ಬಿಟ್ಟು ಮತ್ತೆ ಫೋನ್ ಬರ್ತಪ್ಪ ಇವ್ರು ಹೊಲ ಕೆಲಸ. ಅವಾಗ ಬಂತು ಯಾವುದು ಕಾಂಗ್ರೆಸ್, ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಕಾಂಗ್ರೆಸ್. ಅವಾಗ ಈ ಧ್ವಜ ಎಲ್ಲ ಹೊರದು ಎಲ್ಲ ಕಾಂಗ್ರೆಸ್ ಧ್ವಜನ ಏನ್ ನೋಡಿದ್ರೆ ಕಾಂಗ್ರೆಸ್ ಊರು ತುಂಬಾ ಕಾಂಗ್ರೆಸ್. ಅವ್ರು ಬಹಳ ಖುಷಿ ಆಯ್ತು. ಅದಕ್ಕೆ ಅವ್ರು ಹಿರಿಯ ಇರ್ತಾರ 4 ಮಂದಿ ಮಾತಾಡಕ್ ಬಹಳ ಚಂದ. ನಮ್ಮಂಗ ಅವ್ರೇನ್ ಹೇಳ್ತಾರು ಯಪ್ಪ ಇಲ್ಲಿ ಕಾಂಗ್ರೆಸ್ ಮಾಡ್ಬೇಕಾದ್ರೆ ನಮ್ ಕಣ್ಣೀರು ಕಪಾಳಿ ಬಂದಾವ್. ಚುನಪ್ಪ ಪೂಜಾರಿ ಅವರು ಮತ್ತೆ ಹೆಚ್ಕಾನ್ ಗುಡಿದವ್ರು ಹೆಂಗ್ ರೈತಂಗ್ ಕಟ್ಟಿದಾರಲ್ಲ ಹಂಗ ಹಿಂಗೆಲ್ಲ ಹೋರಾಟ ಮಾಡಿ ನಿಮ್ದು ಧ್ವಜ ಇಟ್ಟಿದ್ವಿ ಇಲ್ಲಿ ಊರಾಗ ಅವನು ಬೇರೆದವ್ರು ಬರ್ಬಿಟ್ಟಿಲ್ಲ ನಾವು ಬಹಳ ಚಲೋ ಆತಂದ ರೊಕ್ಕ ಹೋದ ತಗೊಂಡ್ ಕೂತಿರ್ತಾವ ನಡಿ. ಈ ರೀತಿ ಹೋರಾಟ ನಡೆದವು. ಅವಾಗ ಮುಂದೆ ಏನಾಗೈತಂದ್ರೆ ಅಲ್ಲೇ ಒಬ್ಬ ನೋಡಕ್ ಬಂದಿರ್ತಾನ. ಇಲ್ಲಿ ಕರ್ನಾಟಕದಾಗ ನಮ್ಮದು ಭಾರತ ದೇಶದಲ್ಲಿ ಹೆಂಗ್ ಚುನಾವಣೆ ನಿಂತೇಳಿ ಅವ್ನು ಸಾಯಂಕಾಲ ಹೋಗ್ತಾನೋ ಅಲ್ಲೇ ಏನು ಧ್ವಜ ಇರ್ತದೆ. ಯಾವ ಧ್ವಜ ಇವ್ರು ಯಾರ ಕೈ ಎಲ್ಲಾ ಪಕ್ಷ ಕೂತಿರ್ತಾರೋ ಧ್ವಜಗಳು ಇರುದಿಲ್ಲ. ಅವ್ನು ಕೇಳ್ತಾನೆ ಹೋಗಿ ಇಪ್ಪ ಚುನಾವಣೆಗೆ ನೀವು ಯಾರಿಗೆ ಓಟ್ ಹಾಕ್ತೀರಿ ಸತ್ಯ 3 ಮಂದಿ ಇರ್ತಾರ ಕೇಳ್ತಾನ. ಅದಕ್ಕಾಗ ನಮ್ಮ ಬಿಜೆಪಿ ಅವ್ರು ಇರ್ತಾರೋ ಒಂದು 10-20 ಮಂದಿ ನಾವು ಬಿಜೆಪಿ ಅವ್ರು ಓಟ್ ಹಾಕ್ಕೋತಾರ. ಕಾಂಗ್ರೆಸ್ ಅವ್ರು ಇರ್ತಾರ ಅವ್ರು ತರೋ ಬಿಜೆಪಿ ಇಂದ ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ಕೋತಾರ. JDS ಅವ್ರು ಒಂದು 20 ಮಂದಿ ಇರ್ತಾರೋ ಅವರು ಅದ ಗುಂಪಿನಾಗ ಇಲ್ಲ ನಾವು JDS ಹಾಕ್ತಿವಿ ಕುಮಾರಸ್ವಾಮಿ ಬಹಳ ಒಳ್ಳೆಯವ್ರು ಅಂತ ಹೇಳಿ ಅವ್ರು ಏನೇನೋ ಗಟ್ಟಿ ಹೇಳ್ತಾರೋ ಅವ್ನು ಬಂದವ್ ಬಹಳ ಚೆನ್ನಾಗಿರ್ತಾನ. ಅವೇನ್ ಕೇಳ್ತಾನೋ ಅವ್ರು ಯಾರು ಪಕ್ಷದಿಂದ ನಿಂತಿಲ್ಲ 3 ಮಂದಿ ಸ್ವತಂತ್ರ ಅಭ್ಯರ್ಥಿಗಳು ನಿಂತಾರೋ ಅವಾಗ ನೀವು ಯಾರಿಗೆ ಓಟ್ ಹಾಕ್ತೀರಿ ಕೇಳ್ತಾನ. ಲಕ್ಷ ಕೊಟ್ಟು ಕೇಳ್ರಿ ಏನಂತಾನೋ 3 ಮಂದಿ ಸ್ವತಂತ್ರ ನಿಂತಾರ ನೀವೆಲ್ಲ ಬಿಜೆಪಿ ಕಾಂಗ್ರೆಸ್ JDS ಅಂದ್ರಿ ಸ್ವತಂತ್ರ ನಿಂತಾರೋ ಅವಾಗ ಯಾರು ಓಟ್ ಹಾಕ್ತೀರಿ ಕೇಳಿದಾಗ ಅವ್ರು ಏನ್ ಹೇಳ್ತಾರಂದ್ರ ತಲೆ ಕೆರ್ಕೋತಾರ ನೋಡ್ರಿ ಇಲ್ಲಿ ಹಂಗಾರ ಹಂಗಾರ ನಮ್ ಜಾತಿ ಅಂದ್ರೆ ಅವ್ನು ಹುಡುಕ್ತಿರ್ತಾರ. ಅವಾಗ ಮತ್ತೆ ಮುಂದುವರೆದು ಕೇಳ್ತಾನ ಇಲ್ಲೇ ನೀವು ಗೊತ್ತಿಲ್ಲ ನಿಮ್ ಜಾತಿ ಅವ್ರು ಯಾರು ಅಲ್ವ 3 ಮಂದಿ ಬೇರೆ ಜಾತಿ ಅವ್ರು ಅವ್ರು ನೀವ್ ಯಾರು ಹಾಕ್ತೀರಿ ಓಟ. ಅವು ಮತ್ತೆ ಇಲ್ಲಿ ಕರ್ಕೊಂಡ್ರು ಬಹಳ ಜನ ಅವ್ರು ಏನ್ ಹೇಳಿದ್ರ ಅವರು ಯಾರು ರೊಕ್ಕ ಕೊಡ್ತಾರ ಅವ್ರಿಗೆ ಓಟ್ ಹಾಕ್ತಿದ್ರು. ಅದಕ್ಕೆ ಅವ್ನು ಹೇಳಿದ 3 ಮಂದಿ ಚುನಾವಣೆ ನಿಂತಾರ ಸ್ವತಂತ್ರ ನಿಮ್ ಜಾತಿ ಅವ್ರಲ್ಲ ರೊಕ್ಕ ಕೊಟ್ಟವ್ರಿಗೆ ಓಟ್ ಹಾಕ್ತಾರ ನೀವ್ ಹೇಳ್ತೀರಿ 3 ಮಂದಿ ರೊಕ್ಕ ಕೊಡ್ತಾರ ಅವಾಗ ಯಾರಿಗೆ ಓಟ್ ಹಾಕ್ತಾರ ರೂಪ ಅಂತ ಕೇಳಿದವ್. ಅವಾಗ ಹಾಗಾದ್ರೆ ಏನ್ ಹೇಳಿದವ್ರ ಯಾರು ಹೆಚ್ಚು ಕೊಡ್ತಾರ ಅವ್ರಿಗೆ ಓಟ್ ಹಾಕ್ತಾರ. ಯಾರು ಹೆಚ್ಚು ರೊಕ್ಕ ಕೊಡ್ತಾರ ಓಟ್ ಹಾಕ್ತವ್ರು ಅವ್ನು ಬಹಳ ಶಾಣ್ಯಾವ್. ಹೊಟ್ಟ ಗಂಡ ಹೊರಗೆ ತೆಗಿಯಾಕ ಬಂದಿದ್ದ ಕೇಳಿಬಿಟ್ಟವ್
ಯಾರು ಎತ್ತು ಕೊಡುದಿಲ್ಲ. ಎಲ್ಲರೂ ನರೇಂದ್ರ ಮೋದಿ ಅವ್ರದ್ದು 2,000 ನೋಟ ಕೊಡ್ತಾರೆ. 3 ಮಂದಿ ಅವಾಗ ಯಾರಿಗೆ ಹಾಕ್ತಾರೋ ಗಂಡು ಮಕ್ಕಳಿಗೆ ನಾವು ಅವ್ರಂದ್ರು 3 ಮಂದಿ ರೊಕ್ಕ ತಗೋಯ್ತು ಅಂದ್ರು. ತುಗಾರ ಚೀಟಿ ಕೊಟ್ಟ 3 ಮಂದಿ ರೊಕ್ಕ ತಗೋಯ್ತು. ಮತ್ತೆ ತುಗಾರಕ್ಕ ಯಾರಿಗೆ ಓಟ್ ಹಾಕ್ತಿದ್ದ? ಯಾರು ಕೆಟ್ಟವ್ರು ಅವ್ರಿಗೆ ಓಟ್ ಹಾಕ್ತಿದ್ರು. ಅಲ್ಲ ಅವ್ನು ಇಷ್ಟೆಲ್ಲ ಮಾಡಿ ಯಾರು ಕೆಟ್ಟಿದ್ದವ್ರಿಗೆ ಓಟ್ ಹಾಕ್ತಿದ್ರಿ? ನಿಮ್ ಅಭಿವೃದ್ಧಿ ಆಗುದು ಯಾಕಂದ್ರ ಅಭಿವೃದ್ಧಿ ಯಾರಿಗೆ ಸೋಡೋದ್ರ ಅಭಿವೃದ್ಧಿ ಅವ್ರಿಗೆ ಉತ್ತಮ ಬಾಯಿ ಸತ್ತವ್ರು ಕಪ್ಕೊಂಡಿರ್ತಾರೋ ಅವ್ನು ಕೆಟ್ಟ ಮರ ಹೋದ ಗೋಡೌನ್ ಹಾಕಿ ನಮ್ಮ ಹಂತನ ಅವಲ್ಲ ಓಟ್ ಹಾಕ್ತೀವಿ. ನಮ್ಮ ದೇಶದ ಅಭಿವೃದ್ಧಿ ನಾವೆಲ್ಲ ರೈತ ಬಾಂಧವರು ಎಲ್ಲ ಯುವ ಮತ್ತು ಸುಧಾರಣೆ ಆಗಿ ಇದು ಬದಲಾವಣೆ ಆದ ದೇಶ ಯಾವಾಗ ಸುಧಾರಣೆ ಆಗ್ತಂದ್ರ ಕಸ ತೆಗಿತಿದ್ರು ಪಾಪ ಬಡವರಾಗಿ ಅವ್ನು MLA ಅವಾಗ ಈ ದೇಶ ಸುಧಾರಣೆ ಆಗೈತಿ. ಭಗವಂತ ಬಿಟ್ಟಿದ್ದೀರಿ ಎಲ್ಲ ಏನ್ ಆಗೈತಿಲ್ಲ ಗೊತ್ತಿಲ್ಲ. ನಿಮ್ಗೆಲ್ಲ ಗೊತ್ತೈತಿ ಇಲ್ಲಿ ಏನೈತಿ ಎಲ್ಲ ಹೊಂದಾಣಿಕೆ ರಾಜಕೀಯ ಎಲ್ಲ ಪಕ್ಷಗಳು ಒಂದಾವೆ. ಯಾವ ಪಕ್ಷಗಳು ರೈತರನ್ನು ಉದ್ಧಾರ ಮಾಡುವಂತ ಪಕ್ಷಗಳಲ್ಲ ನಿಮ್ಗೆ ಗೊತ್ತಿಲ್ಲ. ಬಿಜೆಪಿ ಅವ್ರದಾಗ ಕಾಂಗ್ರೆಸ್ ಅವ್ರ ಮೇಲೆ ಹೋಗಿ ಕುಳಿತಾರ ಏನಪ್ಪಾ ಕಬ್ಬಿನ ರೇಟ್ ಹೆಚ್ಚು ಕೊಡಲಿಲ್ಲ. ಕಾಂಗ್ರೆಸ್ ಅವ್ರು ಬಂದಾಗತ್ತವರು ಬಿಜೆಪಿ ಅವ್ರ ಮೇಲೆ ಹೋಗಿ ಕುಳಿತಾರ. ಅವ್ರು ನಾವು ಇದ್ರೆ ಬೇಕಾದ್ ಮಾಡ್ತಿದ್ವಿ ಇಲ್ಲಿ ರೈತ ಹೇಳಿ ಕೊಡ್ತದೆ ಭಾಷಣ ಮಾಡಿ ಹೋಗೋದು ಒಟ್ಟಪ್ಪ. ಏನಪ್ಪಾ ಅಂದ್ರೆ ನೀವು ಹೆಂಗ ತಿರುಗಿದಂಗ ಬಂಟುಗಳು ಅವ್ರು ತಿಳ್ಕೊಂಡ್ಬಿಟ್ಟಾರು. ಅದಕ್ಕೆ ನೀವು ಶಾಲೆಯಾರಾಗಬೇಕು ಚುನಾವಣೆಯಲ್ಲಿ ಮೊದಲ. ಅದಕ್ಕಪ್ಪ ಈ ಸಂತೆ ಕಬ್ಬಿನ ರೇಟ್ ಗಂಟ ಹೆಚ್ಚು ಕೊಡಲಿಲ್ಲ ಅಂದ್ರೆ ಯಾರ್ಯಾರು ಕಾರ್ಖಾನೆ ಅವ್ರು ಕೆಡುವಂತ ವ್ಯವಸ್ಥೆ ನೀವು ಮಾಡ್ಬೇಕು. ಅದಲ್ಲದೆ ಬಹಳ ಜನ ಹೇಳ್ತಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಬರುವಾರ ದೇಶರಿ ಅವ್ರು ಹೆಂಗ್ ಬರ್ತಾರೆ ಇವನ್ ಕೆಲಸ ಮಾಯ ಬರ್ತಾರ. ಅವ್ರು ಏನ್ ಮಾಡ್ಬೇಕಪ್ಪ ಅತ್ಯಂತ ಸಾಮಾನ್ಯ ಕೆಲಸ ಬಹಳ ದೊಡ್ಡಲ್ಲ. DCC ಬ್ಯಾಂಕ್ನಾಗ ಏನ್ ಆಯ್ತು ಬಂದಲ್ಲ ಮನೆ ಒಂದ್ 4 ಮಂದಿನ ತಂದು ನಡು ಇಟ್ಕೊಂಡ್ಬಿಟ್ಟು ಸಾಕು. ರೈತರ ಅಭಿವೃದ್ಧಿಗೆ ಬದ್ಧವಾಗಿದ್ದೇವೆ. ಆದ್ರಿಂದ DCC ಬ್ಯಾಂಕ್ ಚುನಾವಣೆಯಲ್ಲಿ ಕೈ ಹಾಕಿದ್ದೇವೆ ಅಂತ ಮಾಧ್ಯಮ ಮುಂದೆ ಹೇಳ್ತಾರೋ ಹಣಿಬಿಟ್ಟನಾಗ ಹೋಗ್ಯಾರಲ್ಲಿ ಏನ್ ರೈತರ ಅಭಿವೃದ್ಧಿ ರೈತರ ಅಭಿವೃದ್ಧಿ ಬರ್ಬೇಕಿಲ್ಲಿ ಬಂದ ರೈತರ ಬೇಡಿಕೆ ಸ್ಪಂದಿಸ್ರಿ. ತಾವು ಕುಂಡ್ರಬೇಕು ರೈತರ ಜೊತೆಗೆ ಕೂತು ನಿಮ್ಮ ಪಾವಾರಿಯನ್ನು ತೋರಿಸ್ಬೇಕಿಲ್ಲಿ. ನಾವು ಹಾಗೆ 3,500 ರೂಪಾಯಿ ರೇಟ್ ಕೊಡಿಸಬೇಡ ಅಂತ ಹೇಳುವಂತ ಗಂಡು ಸಾಗತ್ತ ನಿಮ್ಮಲ್ಲಿ ಒಂದು ವಿನಂತಿ ಏನಪ್ಪಾ ಅಂದ್ರ 6 ದಿವಸ ಇವತ್ತಿಗೆ ಸಣ್ಣ ಕೆಲವಾಗಿರ್ತದೆ ಇದನ್ನ ಹೊಡೆಸಾಕ ನಿಮ್ಗೆ ಗೊತ್ತಿರಲಿ. ಆದ್ರೆ ಈ ಗುರುಜಿ ಅವರು ತುನಪ್ಪ ಅವರು ಸುಮಾರು 3 ತಿಂಗಳಿಗೆ ಇದನ್ನ ಜಿಲ್ಲೆಯನ್ನು ಸುತ್ತಾಡಿ ಬೇರೆ ಜಿಲ್ಲೆಗಳಿಗೆ ಹೋಗಿ ಇದನ್ನೆಲ್ಲ ಒಳೆ ಮಾಡಿದರು. ಇದನ್ನ ಹೊಡೆಯುವಂತ ಹುನ್ನಾರ ನಡೆದೈತಿ. ಆದ್ರೆ ಏನ್ ಸಂತೋಷ ಅಂದ್ರೆ 6 ದಿವಸ ಆದ್ರೂ ಅಂತ ಬೆಳವಣಿಗೆ ನಡೆದಿಲ್ಲ. ಪ್ರತಿ ತಾಲೂಕಿನಲ್ಲಿ ಹೋರಾಟ ನಡೆದಿದ್ದಾವೆ. ದಿನದಿಂದ ದಿನಕ್ಕೆ ಒಮ್ಮೆ ಏನಾಗಿತ್ತು ಅಂದ್ರ ಸಂಗನಗೇರಿ ಕತ್ರಾಗ ನಾವು ಕೊಡ್ತಿದ್ವಿ ಹೇಳಬೇಕಾಗಿತ್ತು ಸಂದರ್ಭ. ಸಂಗನಗೇರಿ ಕತ್ರಾಗ 4 ವರ್ಷದಿಂದ ಘಟಪುರ್ವ ಫ್ಯಾಕ್ಟರಿ ಬಿಲ್ಲನ್ನ ಕೊಟ್ಟಿಗೆ ಕಾರ್ಖಾನೆ ಚಲೋ ಮಾಡಿರ್ತೇವೆ. ನಾವು 200 ಮಂದಿ ರೈತರು ಕೂತಿದ್ದು ಮತ್ತೆ ಚುನಾಪಣರು ಅದ್ರಾಗ ಇದ್ರು. ಸುಮಾರು 3 ದಿವಸ ನಾವು ಬಿಟ್ಟು ಯಾರು ದಾದ ಇಲ್ಲ. 4ನೇ ದಿವಸಕ್ಕೆ 400 ಮಂದಿ ನಾವಲ್ಲಿ ಹಾಕೊಂಡ್ಕೇಳಿ 400 ಮಂದಿ ಬಂದ್ ದಬಾ ಇಳಿದ್ರವ್ರ ನಾವು ಕುಕ್ಕಟ ಕಟ್ಟು ಕೊಡೋರಪ್ಪ ನೀವ್ಯಾರ ಕೊಟ್ರಿ. ಹಂಗ ಈ ಹೋರಾಟ ಆಗ್ಬಾರ್ದು. ಮೂಡಲಿಗೆ ಗುರ್ಲಾಪುರ ರಾಷ್ಟ್ರದಲ್ಲಿ ಆದಂತ ಹೋರಾಟ ದೇಶದ ಇತಿಹಾಸದ ಪುಟಗಳಲ್ಲಿ ದಾಖಲೆ ಆಗುವಂತೆ ಆಗ್ಬೇಕು. ಅದಕ್ಕೆಲ್ಲ ನಿಮ್ಗೆ ಸರ್ಕಾರ ಬಹಳ ಅವಶ್ಯಕ. ಏನಪ್ಪ ನಿಮ್ ಜಿಲ್ಲಾಗಿರ್ತ ಗೊತ್ತಿಲ್ಲ ಲಗಾಣಿ ಹೆಚ್ಚಾಗೈತಿ ಫ್ಯಾಕ್ಟ್ರಿ ತಡ ಅದನ್ನೆಲ್ಲ ಕಾಟ ಹಾಕ್ತಾರೆ. ಲಗಾಣಿ ಯಾವ ತಗೋತಾರ ಅವನ ಲಗಾ ತೊಗೊಂತ ವ್ಯವಸ್ಥೆ ಸರ್ಕಾರ ಮನಸ್ಸು ಮಾಡಿ ಹಾಕೈತಿ. ಏನ್ ಗೋರ್ನಿಲ್ಲ ಅದ ಕೊನೆಯದಾಗಿ ಒಂದೇ ಮಾತು ಸರ್ಕಾರಕ್ಕೆ ಹೇಳ್ತಾ ನಾನು ಮತ್ತೊಂದು ಇನ್ನೊಂದು ಮಾತು ಹೇಳ್ಬೇಕು. ಮಾಹಿತಿಗೆ ಸಂಬಂಧಪಟ್ಟಂತೆ ಇಲ್ಲಿ ಸಕ್ಕರೆ ನಿರ್ದೇಶಕರ ಕಚೇರಿಯಲ್ಲಿ ಸಕ್ಕರೆ ತಂತ್ರಜ್ಞರ ಹುದ್ದೆ ತಗೊಂಡಿರೋದು ನಿಮ್ಗೆ ಗೊತ್ತಿಲ್ಲ. ಶುಗರ್ ಟೆಕ್ನಾಲಜಿ ಅಂತ ಹೇಳಿ ಅದು ಹುದ್ದೆ ಹೆಸರು. ಎಂದು ಸಕ್ಕರೆ ನಿರ್ದೇಶಕರ ಕಚೇರಿ ಚಾಲೋಗಿದ್ದೆ ಆ ಹುದ್ದೆನೇ ಇಟ್ಟಿಲ್ಲ. ಯಾಕೆ ಇಟ್ಟಿಲ್ಲ ಅಂದ್ರೆ ರಾಜಕಾರಣಿಗಳು ರೊಕ್ಕ ಕೊಟ್ಟಾರ ಈ ಹುದ್ದೆ ಒಟ್ಟು ತುಂಬ್ಯಾರ. ಆ ಹುದ್ದೆ ತುಂಬ್ರಿ ಅಂದ್ರೆ ಅಲ್ಲಿ ಏನ್ ನಮಗೆ ಲಾಭ ಸಿಗ್ತೈತೆ ಅಂದ್ರೆ ಈ 1 ಟನ್ ಕಬ್ಬಿನಿಂದ ಏನೇನ್ ಆಕೈತಿ ಎಷ್ಟು ಉತ್ಪನ್ನ ಬರ್ತೈತಿ ಎಷ್ಟು ಖರ್ಚು ಅನ್ನೋದು ತುಣಪನ ಗೊತ್ತೈತಿ. ಶಶಿಕಾಂತ್ ಗುರುಜಿ ಅವ್ರಿಗೆ ಗೊತ್ತೈತಿ ನಿಮಗೂ ಗೊತ್ತೈತಿ. ಇದು ಅಧಿಕೃತ ಮಾಹಿತಿ ಅಲ್ಲ. ITI ಇಂದ ನಾವು ಮಾಹಿತಿ ಹಾಕಿದಾಗ 1 ಟನ್ ಕಬ್ಬಿನಿಂದ ಎಷ್ಟು ಖರ್ಚು ತಯಾರಾಗೈತಿ, ಅದಕ್ಕೆ ಉತ್ಪಾದನೆ ಮಾಡ್ಲಿಕ್ಕೆ ಎಷ್ಟು ರೊಕ್ಕ ಆಯ್ತು, ಅದ್ರ ಬೆಲೆ ಎಷ್ಟಾಯ್ತು, ಉಪ ಉತ್ಪನ್ನಗಳು ಎಷ್ಟು ತಯಾರದು, ಸ್ಪಿರಿಟ್ ಎಷ್ಟು ತಯಾರಾಯ್ತು, ಅದಕ್ಕೆ ಎಷ್ಟು ಖರ್ಚು ಲೆಕ್ಕಪತ್ರ ಅವ್ನು ಕೊಟ್ಟಂದ್ರ ನಿಮಗ 4,800 ರೂಪಾಯಿ ಕೊಡ್ಬೇಕಾಗೈತಿ ರೇಟ್. ಅವ್ರು ಒಂದೇ ಜಾಗಲ್ಲ ನಮ್ಮಂತವ್ರು ಬೇರೆ ಯಾರೇ ITIದಾಗ ಅರ್ಜಿ ಹಾಕಿ ಇದನ್ನ ತಗೊಂಡು ಕೋರ್ಟ್ ಕೊಟ್ರ ಅವ್ರು ಕೊಟ್ಟಿದ್ದ ಅಧಿಕೃತ ಕೋರ್ಟ್ ಕೊಡಕ ಅಧಿಕೃತ ಮಾಹಿತಿ ಆ ಹುದ್ದೆನೆ ತುಂಬಿಲ್ಲ. ಇವರೆಲ್ಲ ಯಾರೋ ಈ ಶುಗರ್ ಮಂತ್ರಿ ಕಾರ್ಖಾನೆ ಅವ್ರು ತುಂಬ ಹುಟ್ಟಿಲ್ಲ. ಅದಕ್ಕೆ
ನಂದೇನಪ್ಪ ವಿನಂತಿಲ್ಲ, ಬೆಂಗಳೂರಿನಲ್ಲಿ ಆಯ್ತು ಬೆಳಗಾವಿಯಲ್ಲಿ ಈ ಸಕ್ಕರೆ ತಂತ್ರಜ್ಞಾನ ಹುದ್ದೆ ತುಂಬಬೇಕು. ನಿಮಗೊಂದೇಳಿ ರೈತರು ಹೇಳಿದ 3,500 ರೂಪಾಯಿ ಕೊಡಕ್ಕಾಗದ ಸಿದ್ದರಾಮಯ್ಯನವ್ರು ಹೇಳ್ತು, ರಾಜ್ಯದ ಸಕ್ಕರೆ ಸಚಿವರಿಗೆ ಹೇಳ್ತು, ನಿಮ್ ಪವರ್ ತೋರಿಸ್ರಿ, ಗಂಡಸ್ತಾನ ಹೊರಗೆ ಬಂದ ಈ ಕಾರ್ಖಾನೆಗಳ ರೈತರು ಹೇಳಿದ ಕಾರಣದ ಹಣ ಕೊಡೋದಕ್ಕೆ ನಿಮ್ ಪರವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಯಲ್ಲಿ ಕೇಳ್ಕೊಂಡ ಈ ಒಂದು ವೇದಿಕೆಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಪರಮ ಪೂಜ್ಯರಿಗೆ ಹಾಗೂ ಸಣ್ಣಪ್ಪನ ಪೂಜ್ಯರಿ ಅವರಿಗೆ, ರೈತ ಸಂಘದ ಮಿತ್ರರಿಗೆ ಮತ್ತೊಮ್ಮೆ ವಂದಿಸಿ ನನ್ನ ಮಾತಿಗೆ ವಿರಾಯ ಹೇಳ್ತೀನಿ. ಜೈ ಹಿಂದ್, ಜೈ ಉತ್ತರ ಕರ್ನಾಟಕ. ಈ ವಯಸ್ಸಿನ ಶಾಸ್ತ್ರ ರೈತರ ಜೊತೆಗೆ ಯಾವಾಗಲೂ ಗಟ್ಟಿಯಾಗಿ ನಿಲ್ತೀನಿ. ಸರ್ಕಾರ ತನ್ನ ಅಧಿಕಾರ ಬಳಕೆ ಮಾಡಿಕೊಂಡು ಫ್ಯಾಕ್ಟರಿಗಳನ್ನ ತನ್ನ ಸ್ವಾಧೀನದಲ್ಲಿಟ್ಟುಕೊಂಡು ರೈತರಿಗೆ ಬಿಲ್ ಕೊಡಿಸ್ಬೇಕಂತ ಗಟ್ಟಿಯಾಗಿ ಧ್ವನಿ ಮೂಲಕ ಮಾತನಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಭೀಮಪ್ಪ ಗಡಸರ್ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದ ಸಲ್ಲಿಸ್ರಿ. ಅದೇ ರೀತಿಯಾಗಿ ಸ್ವಾಭಿಮಾನಿ ಶೇತಕರಿ ಸಂಘಟನಾ ಶಾಸ್ತ್ರಿ ಚೌಕ್ ಸದಲ್ಗ ಇವ್ರು 4 ಚೀಲ ಅಕ್ಕಿ ಕೊಟ್ಟಿದ್ದಾರೆ. ದಾಸೋಹಕ್ಕ ಜೋರಾದ ಚಪ್ಪಾಳೆ ಹೊಡಿರಿ. ಅದೇ ರೀತಿಯಾಗಿ ಗೋಕಾಕ್ನ ಯಾವತ್ತು ಹೋರಾಟದ ಮುಂಚೂಣಿಗೆ ಇರ್ತಕ್ಕಂಥ ಆತ್ಮೀಯರಾದ ಸನ್ಮಾನ್ಯ ಶ್ರೀ ಅಶೋಕ್ ಪೂಜಾರಿ ಅವರು ಈ ಹೋರಾಟವನ್ನು ಉದ್ದೇಶಿಸಿ ಮಾತನಾಡಬೇಕಂತ ಹೇಳಿ ತಮ್ಮೆಲ್ಲರ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತೇವೆ. ಆತ್ಮೀಯ ರೈತ ಬಂಧುಗಳಿಗೆ ದೀರ್ಘದಂಡ ನಮಸ್ಕಾರಗಳು. ಕೈ ಮುಂದೆ ಮಾಡಬೇಡ. ಬಹುಶಃ ಒಂದೆರಡು ಮಾತು ಮೊದಲು ಹೇಳುದೈತಿ, ಶಾಂತ ಕೇಳ್ರಿ. ಶಶಿಕಾಂತ್ ಗುರುಜಿ ಅವರು ಬಾಸರವ್ರು ನನಗೆ ಸಲ ನೀವು ಮಾತಾಡ್ರಿ ಅಂತ ಹೇಳಿ ನನಗೆ ನಾ ಯಾಕೋ ಮಾತಾಡೋ ಮನಸ್ಸಾಗ್ಲಿಲ್ಲ, ಹಿಂದೆ ಹಾಕಿನಿ. ಕಾರಣ ಇಷ್ಟ, ಏನು ನಾವೆಲ್ಲ ಭಾಷಣ ಮಾಡಬೇಡಿ ನೀವು ಹೇಳಕತ್ತಿಲ್ಲ. ನಮಗೆ ಏನ್ ತಿಳಿದೈತೆ ಅದ್ರ 100 ಪಟ್ಟು ನೀವು ತಿಳ್ಕೊಂಡಿರಿ, 1000 ಪಟ್ಟು ನೀವು ತಿಳ್ಕೊಂಡಿರಿ. ಒಂದ್ ರೀತಿ ನೀವು ಇದೆಲ್ಲ ಕೂತ್ ಕೇಳೋರು ಹೆಂಗಂದ್ರಿ ಅಂದ್ರೆ, ಈ ಶುಗರ್ ಫ್ಯಾಕ್ಟ್ರಿ ಕಂಪಿನ ಏನ್ ಖರ್ಚು ಬರ್ತೈತಿ, ಎಷ್ಟ್ ರೇಟ್ ಕೊಡಕ್ ಸಾಧ್ಯೈತಿ, ಯಾರ್ಯಾರು ಮೋಸ ಮಾಡಂತಾರು, ಇದೆಲ್ಲ ತಿಳ್ಕೊಂಡಂತ ಸೂಪರ್ ಕಂಪ್ಯೂಟರ್ ನಿಮ್ ತೆರೆಯಾಗೈತಿ. ಕೇಳಿ ನೀವು ಒಳಗೆ ಪಿಂಟೆ ಆಗಿಬಿಟ್ಟೈತದ. ನೀವು ಅನಿವಾರ್ಯವಾಗಿ ಭಾಷಣ ಕೇಳಿದ್ರೆ ಹೊರತಾಗಿ ನಿಮಗೆ ಗೊತ್ತಿಲ್ಲ ಅಂತ. ಅದು ಒಂದು ಕಾರಣ ಆಗಿತ್ತಂದ್ರೆ, ಎರಡನೇದಂದ್ರೆ ನಾವು ಹೆಚ್ಚು ಕಡಿಮೆ ಇದ್ದಾರ ರಾಜಕಾರಣದಾಗದು. ನಾವು ರಾಜಕಾರಣದಾಗ ಇದ್ದವ್ರ ನಿಮ್ಮ ಮುಂದೆ ಏನಾದ್ರು ಭಾಷಣ ಮಾಡಿದ್ರೆ ಅದ್ರ ತನಕ ಮಿಕ್ಸ್ ಇದ್ದ ಬಂಗಾರ ಇದ್ದಾಗ. ಬಂಗಾರ 100% ಪ್ಯೂರ್ ಬಂಗಾರ ಅಲ್ಲ, 24 ಕ್ಯಾರೆಟ್ ಬಂಗಾರ ಅಲ್ಲ, 18-20 ಕ್ಯಾರೆಟ್ ಬಂಗಾರ. ಯಾಕಂದ್ರೆ ನಾವ್ ಏನಾರು ಮಾತಾಡ್ರೆ ಅದ್ರೊಳಗೆ ನಮ್ಮ ರಾಜಕೀಯ ಲಾಭ ಇರ್ತೈತಿ, ಬೇಕಾದ್ರೆ ಇಲೆಕ್ಷನ್ ಇರ್ತೈತಿ. ಅದಕ್ಕೆ ನಾವು ಮಾತಾಡೋ ಮಹತ್ವಿಲ್ಲ. ಈ ನೋವಿನ ದನಿ ಏನಾಗಬೇಕು ಅಂತ ಹಕ್ಕೊತ್ತಾಯ ಅದು ರೈತರಿಂದ ಬರ್ಬೇಕು ಹೊರತಾಗಿ ನಮ್ಮಂತ ರಾಜಕಾರಣಿಗಳಿಂದಲ್ಲ. ಅದಕ್ಕೆ ನಾವು ಮಾತಾಡೋದು ಯೋಗ್ಯ ಅಲ್ಲ. ನೀವು ಮಾತಾಡ್ರೆ ಅದನ್ನ ಕೇಳಿ ಚಪ್ಪಾಳಿ ಮಾಡೋದು, ನಿಮ್ಗೆ ಬೆಂಬಲ ಮಾಡೋದು ಅಷ್ಟೇ ನಮ್ ಕರ್ತವ್ಯ ತಿಳ್ಕೊಂಡು ನಾವು ಮಾತಾಡಕ್ ಮನಸ್ಸು ಮಾಡಿದ್ವಿ. ಆದ್ರೆ ಇವತ್ತೊಂದು ಸಂದರ್ಭ ಬಂದೈತಿ, 6 ದಿವಸ ಆಯ್ತು. ಬಹುಶಃ ಯಾವಾಗ ಕಬ್ಬು ಬೆಳೆಗಾರರು ರೈತರು ರೇಟ್ ಸಲುವಾಗಿ ಹೋರಾಟ ಮಾಡಿದರು. ಬಹಳ ವರ್ಷದಿಂದ ನೋಡ್ಕೊಂಡು ಬಂದು, ನಾನು ಸಣ್ಣಾಗಿದ್ದಾಗ ನೋಡ್ಕೊಂಡು ಬಂದನು. ಯಾವಾಗೂ ಸಕ್ಕರೆ ಕಾರ್ಖಾನೆ ಮಾಲಕರ ನೀವು ಕೇಳು ತಡೆದ ಸತ್ತ ಕೊಡ್ತಿರಪ್ಪ ಅನ್ನೋ ರೀತಿ ಎಂದೂ ಹೂ ಅಂದಿಲ್ಲ, ಕೊಟ್ಟಿಲ್ಲ. ದೊಡ್ಡ ಪ್ರಮಾಣದ ಹೋರಾಟ ಆದಾಗ ನೀವು 400 ಕೇಳಿದಾಗ 100 ಕೊಟ್ಟಾರು, 400 ಅನ್ಕು ಎಂದೂ ಕೊಟ್ಟಿಲ್ಲ. ಅದು ಆಗಿನ ಪರಿಸ್ಥಿತಿ. ಈಗ ಪರಿಸ್ಥಿತಿ ಹೆಂಗ್ ಬಂದೈತೆ ಅಂದ್ರೆ ಅದಕ್ಕಿಂತ ಬಹಳ ಕೆಟ್ಟ ಪರಿಸ್ಥಿತಿ ಬಂದೈತೆ. ಮೊದಲು ಹೆಂಗಿತ್ತು, ಸಕ್ಕರೆ ಕಾರ್ಖಾನೆ ಯಾವ ಕಡೆ ಇತ್ತು ಅಂದ್ರೆ ವಿಶೇಷವಾಗಿ ನಮ್ಮನ್ನೆಲ್ಲ ಕೋಆಪರೇಟಿವ್ ಸಕ್ಕರೆ ಕಾರ್ಖಾನೆ ಇದ್ದು, ಸಹಕಾರ ತತ್ವದ ಮೇಲೆ ಇತ್ತು. ಒಬ್ಬನ ಕಡೆ ಕಾರ್ಖಾನೆ ಇದ್ದಕ್ಕೆಲ್ಲ ಎಲ್ಲಾ ಕುಡಿಕೇಶನ್ ನಿರ್ಣಯ ಮಾಡ್ತಿರಂತೆ. ಅದು ಯಾವನೇ ಫ್ಯಾಕ್ಟ್ರಿ ಡೈರೆಕ್ಟ್ಲಿ ಹೆಚ್ಚು ಮಾಡಿದ್ರೆ ಕುಡಿಕೆ ಡೈರೆಕ್ಟ್ ಎಲ್ಲ ಕೂಡ ಅವ್ರು ಗುಂಪ್ತಿರು. ಹಂಗಾಗಿ ಅದು ಏನ್ ಹೆಚ್ಚು ಆಗುವಂತ ಸಾಧ್ಯತೆ ಕಡಿಮೆ ಇತ್ತು. ಆಗ ಬರಲಿ ಅನ್ಸೋಡ್ತಾವ್ ಬಾರ ಒಂದು 4-5 ಕಾರ್ಖಾನೆ ಪ್ರೈವೇಟ್ ಇದ್ದು, ಕುಡಿಕೆ ಎಲ್ಲ ಸಹಕಾರಿ ಸಕ್ಕರೆ ಕಾರ್ಖಾನೆ ಇದ್ದು. ಆದ್ರೆ ಯಾವಾಗ ದೊಡ್ಡ ದೊಡ್ಡ ರಾಜಕಾರಣಿಗಳ ಕಣ್ಣ ಈ ಸಕ್ಕರೆ ಮೇಲೆ ಬಿದ್ದು, ಈ ಸಕ್ಕರೆ ಕಾರ್ಖಾನೆಯಿಂದ ಕೋಟಿಗಟ್ಟಲೆ ದುಡ್ಡು ನಾವು ಮಾಡ್ಕೋಬಹುದು, ಬಹಳ ಹಗರ್ ಕೆಲಸ ಅಂತ ತಿಳ್ಕೊಂಡ್ರು. ಅವಾಗ ಇನ್ನು MLAಗಳು, ಸಚಿವರು, MP ಗಳೆಲ್ಲ ಸಕ್ಕರೆ ಫ್ಯಾಕ್ಟ್ರಿ ಹಾಕಕ್ ಚಾಲು ಮಾಡ್ರು. ಅದಕ್ಕೆ ಇವತ್ತು ಕರ್ನಾಟಕದೊಳಗ 75% ಫ್ಯಾಕ್ಟ್ರಿ ಸಕ್ಕರೆ ಫ್ಯಾಕ್ಟ್ರಿಗಳೆಲ್ಲ MLA ಚೇರ್ಮನ್ ಅದ,
MLA ಕಡೆ MP ಚೇರ್ಮನ್ ಅದ ಅಥವಾ ಅವನ ಮಂದಿ ಕಡೆ ಅಥವಾ ಮಂತ್ರಿ ಚೇರ್ಮನ್ ಅದಾನು ಅವನ ಕಡೆ ಇವ್ರ ಕಡೆ ಸಕ್ರಿ ಕಾರ್ಖಾನೆ ಸಿಗ್ತಾವ ಅಂತ ಹೇಳಿ ನಮಗೆ ಸರ್ಕಾರದಿಂದ ರೇಟ್ ಸಿಗೋದು. ಯಾಕ ಸರ್ಕಾರದವ್ರ ಪರಿಸ್ಥಿತಿ ಹೆಂಗೈತೆ ಅಂದ್ರೆ ಇವರೆಲ್ಲ MLA MP MLAಗಳು ಮಂತ್ರಿಗಳು ನಾವೇನಾದ್ರು ಕೈತರ ಏನಾರ ಇವರೆಲ್ಲ ತಮ್ಮ ರೊಕ್ಕದ ಬರದಿಂದ ನಮ್ಮ ಕೃಷಿ ಕಾಲ್ ಕೆತ್ತ ಅಂತೇಳಿ ಅಂದಾಕತ್ತಾರು. ಅದಕ್ಕೆ ಇವತ್ತು ಇವ್ರ ಮೇಲೆ ಗಟ್ಟಿ ನಿರ್ಣಯ ಮಾಡುವಂತ ಸ್ಥಿತಿಯೊಳಗೆ ಸರ್ಕಾರಗಳು. ಆದ್ರೆ ಬಹುಶಃ ಒಂದು ಮಾತು ಹೇಳ್ಬೇಕಾಗೈತಿ, ನಾವಿನ್ನೂ ಸಣ್ಣವರಿದ್ದು ಕಾಲೇಜು ಅದು ರಾಜಕಾರಣ ಮಾಡಾಕ್ತಿದ್ದು. ಆ ಒಂದು ಸಂದರ್ಭದೊಳಗೆ ಪ್ರೊಫೆಸರ್ ನಂಜನ್ ಸ್ವಾಮಿ ಅವರು ಶ್ರೀ ಬಾಬಾ ಗೌಡರು ಇಡೀ ರಾಜ್ಯದ ತುಂಬ ಗುಡುಗ್ ಹಾಕಿದ್ರು. ಆ ಗುಡುಗ್ ಹಾಕಂತೇನ ಇವತ್ತು ರೈತ ಎಲ್ಲಿ ಮಟ್ಟ ಬಂದ್ರಂದ್ರೆ DC ಎದಿ ಮೇಲೆ ಹಂಗೆ ಕೇಳುವಂತ ಶಕ್ತಿ ರೈತರಿಂದ ಬಂತು. ಆ ಕೆಲಸ ಪ್ರಾರಂಭ ಇವತ್ತ ನೀವು ನೋಡಿರಿ. ಯಾಕಂದ್ರೆ ಮುಟ್ಕೊಂಡು ಹೇಳಿ ಆಗ್ತಿಲ್ಲ. ಬಹುಶಃ ರೈತ ಸಂಘಟನೆ ಒಂದು ಶಕ್ತಿ ಏನಿಲ್ಲ, ಅದು ಒಂದು ಸಂದರ್ಭ ಬಂದಿತ್ತು. ಅವತ್ತು ಮನಸ್ಸು ಮಾಡಿದ್ರೆ ರೈತರ ಸರ್ಕಾರ ಇರ್ತಿತ್ತು. ಎಲ್ಲಾ ಪಾರ್ಟಿ ರೈತ ಸಂಘ ಕೂಡಿನೇ ಎಲೆಕ್ಷನ್ ಮಾಡಬೇಕು, ಅವರನ್ನು ನಾವು ಕೂಡಿ ಎಲೆಕ್ಷನ್ ಮಾಡಿ ಗೆಲ್ಬೇಕು ಅಂತ ಭಾವನೆ ಇತ್ತು. ಅವತ್ತೇನಾದ್ರು ರೈತ ಸಂಘ ಮನಸ್ಸು ಮಾಡಿದ್ರೆ ಇವತ್ತು ಕರ್ನಾಟಕದೊಳಗೆ ರೈತ ಸರ್ಕಾರ ಇವತ್ತಿಗೂ ರೈತ ಸಂಘ ಸರ್ಕಾರ ಇರ್ತಿತ್ತು, ಕೆಲಸ ಸರ್ಕಾರ ಹೋಗ್ತಿರ್ತಿಲ್ಲ. ಆದ್ರೆ ಅವತ್ತಿನ ತೀರ್ಮಾನ ಇದರ ಭಾಗವಹಿಸಲಿಲ್ಲ. ಇವತ್ತು ನಾವು ಬೇರೆ ಕಡೆ ಜಿ ಅನ್ನುವಂತ ಸಂದರ್ಭ. ಈಗ ಕಾಲ ಮಿಂಚಿಲ್ಲ. ಇವತ್ತು ನೀವು ಸೂಕ್ಷ್ಮ ನೋಡ್ರಿ, ಇವತ್ತು ಇಂಥ ದೊಡ್ಡ ರೈತ ಹೋರಾಟ ಆಗ್ತೈತೆ ನಾವು ಯಾರು ತಿಳಿದಿರ್ಕಿಲ್ಲ, ಕನಸು ತಿಳಿಯಕ್ಕಿಲ್ಲ. ಬಹಳ ಯಾರು ಕುಂಡಿರ್ತಾರೋ ಎದ್ದು ಅನ್ನುವಂತ ಭಾವನೆ ಇತ್ತು. ಆದ್ರೆ ಯಾವತ್ತು ಶಶಾಂಕ್ ಗುರೂಜಿ ಅವರು, ಶಿವನಪ್ಪ ಪೂಜಾರಿ ಅವರು ಮತ್ತು ಅವ್ರ ಹಿಂದೆ ಅಂಗಡಿ ಬಂಧುಗಳು ನಿಂತಿಲ್ಲ, ಇದೊಂದು ಶಕ್ತಿಯಾಗಿ ನಿರ್ಮಾಣ ಮಾಡಿದ್ರು. ಇವತ್ತು ಇದೊಂದು ಸ್ವರೂಪ ಬಂದೈತೆ, ತುಂಬೊಂದು ಆಕಾರ ಬಂದೈತೆ. ಬಹುಶಃ ಇವತ್ತು ಹೆಂಗಾಗಿತ್ತು ಅಂದ್ರೆ 28ರಿಂದ 30,000 ಕೊಡ್ಬೇಕಾದ್ರೆ ತಿರ್ಗಾಡ್ತಿದ್ದ ಸೆಕ್ಟರ್ ಇವತ್ತು ನೀವು 2 ದಿವಸ ಕುಟ್ಟದಕ್ಕೆ ಅವ್ರ ಬೆವ್ರು ಹೆಂಗ್ ಬಿಟ್ಟೈತೆ ಅಂದ್ರೆ 32,000 ಕೊಡ್ತೈತೆ ಒಪ್ಕೊಂಡ್ರು. ಯಾಕೆ ಒಪ್ಕೊಂಡ್ರು ಅಂದ್ರೆ ಅದು ಹಿಂದೆ ಶಕ್ತಿ ಇತ್ತು. ಬೇಕಂದ್ರೆ ನಾವು 32,000 ಕೊಟ್ಟಿಲ್ಲ ಅಂದ್ರೆ ಶಶಾಂಕ್ ಗುರೂಜಿ ಅವರು ಶಿವನಪ್ಪ ನಮ್ನೇನು ಹಂಗೆ ಬಿಡಂಗಿಲ್ಲ, ಈ ಬಜೆಟ್ ಅಂತ ಫ್ಯಾಕ್ಟ್ರಿ ಹೋಗಿಸ್ತಾರು, ಅನಿವಾರ್ಯ ಇತ್ತು ಅಂತ ಹೇಳಿ 32,000 ಒಪ್ಕೊಂಡ್ರು. ಅದು ನಮ್ಮ ಹೋರಾಟ ಬರೀ 32,000 ಇಲ್ಲ, 3500 ಕೊಡ್ಬೇಕಂತ ನಮ್ಮ ಹೋರಾಟ ಐತಿ. ಇವತ್ತು 32,000 ಒಪ್ಕೊಂಡಾರು. ಆದ್ರೆ ಒಂದು ಮಾತು ಹೇಳ್ತೀನಿ, ಇವತ್ತು ಈ ಹೋರಾಟ ಏನಿಲ್ಲ ಬಹುಶಃ ನಾಳೆ 300, 300, 3400, 3500 ಕೊಟ್ಟು ಮುಗಿಬಹುದು. ಆದ್ರೆ ಇಬ್ಬರು ಮನಸ್ಸು ಮಾಡಿದ್ರೆ ಬಹುಶಃ ಇದೇ ವರ್ಷ ನೀವು ಒಂದು ಟನ್ನಿಗೆ ಎಷ್ಟು ರೇಟ್ ತಗೋತೀರಿ ಅಂದ್ರೆ 4ರಿಂದ 4,500 ರೇಟ್ ತಗೋತೀವಿ. ಎಷ್ಟ? 4ರಿಂದ 4,500 ಹೆಂಗ ಅಂತ ನೀವು ಕೇಳಬಹುದು. ನೀವು ಒಂದು ಗಾಡಿ ಟ್ರೇಲರ್ ತಂದು ಓದಿರ್ತೀರಿ, ಅದ್ರ ಕಾಟ ಎಷ್ಟು ಬೆಳಿತಾರು, ಎಷ್ಟು ಬೆಳಿತಾರೆ ಹೇಳಲ್ಲ. ಯಾರ ಟನ್ ಬೆಳಿತಾರೆ, ಯಾರ ಟನ್ನಿನ ರೇಟ್ ಎಷ್ಟಾಯ್ತು? 7 ರೂಪಾಯಿ ಆಯ್ತು. 6 ಹಿಡೀರಿ, ಅದು 6,000 ಬಂತು ಒಂದು ಟನ್ನಿಗೆ. ಬಂದಿರೋ 600 ರೂಪಾಯಿ ಜಾಸ್ತಿ ಬರ್ತೀರಿ ನಿಮ್ಗೆ. ಯಾಕೆ ಒಂದು ಇದನ್ನ ಹೇಳಿ 600 ರೂಪಾಯಿ ಅಲ್ಲೇ ಜಾಸ್ತಿ ಆಗತ್ತೆ ನಿಮ್ದು. ಇದು ಟಾಟಾ ಬಡಿಯೋದು ಬಂದಾರ, ಟಾಟಾ ಬಡಿಯೋದು ಬಂದ ನೋಡ್ಕ ನಿಮಗೆ ಅದು ಸಿಗಾಗಿದೆ. ಇನ್ನು ಎರಡನೇದು ಇವತ್ತೆಲ್ಲ ರಿಕವರಿ ಬಂದೈತೆ ನಮಗೆ ಕಾಗದ ಕೊಡ್ತಾರೆ. ಯಾರೇ ನಾವು ಹೋಗಿ ರಿಕವರಿ ಹೆಂಗೆ ತೆಗಿತಾರು, ಎಷ್ಟು ತೆಗಿತಾರು, ಅದು ಏನೈತೆ ಪರೀಕ್ಷೆ ಮಾಡಿ ನೋಡಿದ್ರು ಅಲ್ಲಿ ಕಾರ್ಕೂನ್ ಅವ್ರು ಹೇಳಿರ್ತಾರ. ಅದು 8 ರಿಕವರಿ ಬರ್ಲಿ, ನೀ 8 ಬಿರಿ ಅಂತ ಹೇಳ್ತಾರು, 9 ಬಿರಿ ಅಂತ ಹೇಳ್ತಾರು, 10, 11 ಒಂದು ಬಿರಿ ಅಂತ ಹೇಳಂಗಿಲ್ಲ. ಆ ರಿಕವರಿ ಆಗ ಒಂದೇ ಆಟ ಕಟ್ಟಿತಾರು, ಈ ಟನಿನಾಗ ಒಂದೇ ಆಟ ಕಟ್ಟಿತಾರ. ಅವು 2 ಕೂಡ್ತೀವಿ. 1 ಪಾಯಿಂಟ್ ರಿಕವರಿ ಆಗ್ತಂದ್ರೆ ಇನ್ನು 350 ರೂಪಾಯಿ ಜಾಸ್ತಿ ಆಗ್ತಿಲ್ವ? 2 ಟನ್ ಕಬ್ಬಿನ ತಗೊಂಡ್ರೆ ಎಷ್ಟಾಗು? 700 ರೂಪಾಯಿ ಆಗ. ಆದ್ರೆ ಹಂಗ ತಗೋರು ಸಹಿತ 900ರಿಂದ 1,000 ರೂಪಾಯಿ ಜಾಸ್ತಿ ಆಗೈತೆ. ನಿಮ್ಗೆ 33 ಕೊಟ್ರೆ 43 ಆಗೈತಿ, 34 ಕೊಟ್ರೆ 44 ಆಗೈತಿ. ಯಾವಾಗ ಆಗೈತಿ? ಇನ್ ಮೇಲೆ ಈಗಿನ ಕೆಲಸದ ನಿಮ್ಮ ಹೋರಾಟ ಮುಗಿತೈತಿ, ಫ್ಯಾಕ್ಟ್ರಿ ಚಾಲು ಆಗ್ತಾವು. ದೇವಕಾಂತ ಇವತ್ತು ಏನು ಈ ಹೋರಾಟಕ್ಕೊಂದು ಶಕ್ತಿ ಆಗಿದಾರು, ರೈತರ ಬಾಯಿ ದೇವರಾಗಿದ್ದಾರು. ಆ ಶಶಾಂಕ್ ಗುರೂಜಿ ಅವರು ಶಿವನಪ್ಪನ ಕೂಡಿಕೆಸಿಂದ
ನಿಮ್ದೊಂದು ಟೀಮ್ ಕಟ್ಕೊಂಡ ಫ್ಯಾಕ್ಟ್ರಿ ಬಂದ್ ಆಗೋ ಮಟ್ಟ ಫ್ಯಾಕ್ಟ್ರಿ ತಿರುಗಾಡಿ ಕರೆಕ್ಟ್ ತೂಕ ರಿಕವರಿ ಯಾರು ಕೊಡಿ ಸಳತ್ತ 3,300 ಅಲ್ಲ 4,300 ರೂಪಾಯಿ ತಗೊಂಡ ಮನೆಗೆ ಹೋಗ್ತೀವಿ. ಇದು ಭಾಳ ದೊಡ್ಡದೈತಿ, ಆದ್ರೆ ಭಾಳ ಕಷ್ಟದೈತಿ. ಯಾಕಂದ್ರೆ ಯಾವ ಫ್ಯಾಕ್ಟರಿ ಅವರು ಆ ರಿಕವರಿ ವಿಷಯದೊಳಗ ಟನ್ ಬೆಳಿತಾಗ ಕರಿ ಆಗುವಂಗ ಎಲ್ಲ ಮಾಡಿ ತೋರ್ತಾರ. ಅದಕ್ಕೆ ಕರಿ ಏನೂ ಆಗಿಲ್ಲ, ಒಂದು ನಮ್ಗೆ ಕರ್ಕಟ್ ಆಗಿದ್ದಾಗಿಲ್ಲ. ಅದಕ್ಕೆ ಶಶಿಕಾಂತ್ ಗುರೂಜಿ ಅವ್ರಿಗೆ ಚುನಾವಣಾ ಪೂಜೆ ವಿನಂತಿ ಮಾಡ್ಕೊತೀನಿ, ಈ ನೀವು ಚಳವಳಿ ಸಂಘಟನೆ ಮಾಡಕ್ಕೆ ಏನು ಶ್ರಮ ಪಟ್ಟಿದ್ರಿ ಆ ತಿಂಗಳು ದಯವಿಟ್ಟು ನಿಧಿ ಮಾಡ್ಬೇಡ್ರಿ. ನಿಮ್ಮ ಬೆನ್ನ ಹತ್ತಾಕೊಂಡು 2 ಲಕ್ಷ ಗಂಟೆ ರೈತರ ತಯಾರು ಅವನ್ನೆಲ್ಲ ಕರ್ಕೊಳ್ಳಿ. ಇವತ್ತು ನೀವು ಜಗತ್ತ ಎಲ್ಲಾ ಫ್ಯಾಕ್ಟ್ರಿಗಳನ್ನ ಕಷ್ಟದಿಂದ ನೋಡ್ಕಿಂದ ತೂಕಿನಾಗ ರಿಕವರಿಯಾಗ ಒಂದು ಪೈಸಾ ಆಗದಂಗ ಮಾಡ್ರೆ ನಮ್ಮ ರೈತ 4,000 ರೇಟ್ ಹೋದಾವು, ರೈತರ ಭವಿಷ್ಯ ಬದಲಾಗತ್ತಂತ ಮಾತನ್ನು ಹೇಳಿ ಆ ಕೆಲಸ ದಯವಿಟ್ಟು ಅವ್ರಿಬ್ರು ಮಾಡ್ಬೇಕಂತೇಳಿ ಅವ್ರು ವಿನಂತಿ ಮಾಡ್ಕೊಂಡು ನಾನು ಮಾಡ್ಬೋದು. ಅಶೋಕಣ್ಣ ಪೂಜಾರಿ ಅವರಿಗೆ ಧನ್ಯವಾದಗಳು. ನಾಗೇಶ್ ಗೊಲಶೆಟ್ಟಿ, ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಪ್ರಧಾನ ಕಾರ್ಯದರ್ಶಿ ಉತ್ತರ ಕರ್ನಾಟಕ ಹೋರಾಟ ಸಮಿತಿ, ಇವರು ಕೂಡ ನಮ್ಮ ಹೋರಾಟದ ವೇದಿಕೆ ಬೆಂಬಲವನ್ನು ಸೂಚಿಸಲಿಕ್ಕೆ ಬಂದಾರೆ. ತಾವೆಲ್ಲ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತ ಮಾಡಿಕೊಡ್ರಿ. ಅವರು ಕೂಡ ಒಂದು 5 ನಿಮಿಷ ಹೋರಾಟವನ್ನು ಉದ್ದೇಶಿಸಿ ಮಾತನಾಡಬೇಕಂತೇಳಿ ತಮ್ಮೆಲ್ಲರ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ಳಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕಬ್ಬು ಬೆಳೆಗಾರರ ಹೋರಾಟಗಾರರಿಗೆ. ನನಗೆ 5 ನಿಮಿಷನಾಗ ಮಾತಾಡೋದಂದ್ರೆ ಬಹಳ ದೊಡ್ಡ ಸವಾಲು ಅದು, ಆದ್ರೂ ಪ್ರಯತ್ನ ಮಾಡ್ತೀನಿ ಗುರುಜಿ. ಈಗಾಗಲೇ ಚುನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ, ಶಶಿಕಾಂತ್ ಗುರೂಜಿ ಅವರ ಮಾರ್ಗದರ್ಶನದಲ್ಲಿ ಹಾಗೂ ನಮ್ಮ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಮುತ್ತಪ್ಪ ಕುಮಾರ್ ಅವರು, ವಸಂತಪ್ಪನ ಕಾಂಬಳೆ ಅವರು, ಸುಭಾಷ್ ಶಿರೂರ್ ಅವರ ಮಾರ್ಗದರ್ಶನದಲ್ಲಿ ಇಲ್ಲಿಯ ಎಲ್ಲ ಸ್ಥಳೀಯ ರೈತರು ಮತ್ತು ಮುಖಂಡರ ಸಹಕಾರದೊಂದಿಗೆ ಇವತ್ತೇನು 6ನೇ ದಿನದ ರೈತರ ಹೋರಾಟಕ್ಕೆ ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಸಂಪೂರ್ಣವಾಗಿ ಬೆಂಬಲವನ್ನು ಘೋಷಣೆ ಮಾಡ್ತಾ ಇದ್ದೇವೆ. ಇದು ರೈತರ ಸ್ವಾಭಿಮಾನದ ಹೋರಾಟ. ಕೇವಲ 3,500 ರೂಪಾಯಿ ತಗೊಂಡ್ಬಿಟ್ರೆ ನಮ್ಮ ಹೋರಾಟ ಮುಗಿದು ಹೋಗುವುದಿಲ್ಲ. ಈಗಾಗಲೇ ಗುರೂಜಿ ಅವರು ಹೇಳಿದ್ರು, ಇನ್ನು ಬಹಳಷ್ಟು ಹಂತದಲ್ಲಿ ಬಹಳಷ್ಟು ಆಯಾಮಗಳಲ್ಲಿ ನಮಗೆ ಮೋಸ ಆಗ್ತಾವ ಅನ್ನೋದನ್ನ ನಮ್ಮ ಅಶೋಕ್ ಪೂಜಾರಿ ಅವರು ಹೇಳಿದ್ರು. ಇದು ಹೆಂಗ್ ಮಾಡ್ತಾರ ಅಂತಂದ್ರ ಒಂದ್ ಕಡೆ ಕೊಟ್ಟಂಗ್ ಮಾಡಿ ಇನ್ನೊಂದ್ ಕಡೆ ಹಿಡ್ಕೊಂಡಿರ್ತಾರ್ರಿ. ಹೌದಾ? ನಾ ಹೇಳೋದು ಸರಿ ಐತಿ. ಅದಕ್ಕ ನಾನು ಪಕ್ಕಾ ಉತ್ತರ ಕರ್ನಾಟಕ ಜವಾರಿ ಭಾಷೆ ಒಳಗೆ ಒಂದು ವಚನವನ್ನ ಹೇಳಬೇಕಂತ ಮಾಡಿ. ಇದು ಸರ್ವಜ್ಞನ ವಚನ, ಅದನ್ನ ಇವರಿಗೆ ಅನ್ವಯ ಮಾಡಿ ಹೇಳಬೇಕು ಅಂತ ಮಾಡೀನಿ. ಅವರು ಹೇಳಿದ್ರು, ಕರೆಯದೆ ಬರುವವನನ್ನು, ಬರೆಯದೆ ಓದುವವನನ್ನು, ಬರಿಗಾಲಿನಿಂದ ನಡೆಯುವವನನ್ನು ಕರೆತಂದು ಕೆರವಿನಿಂದೊಡೆಯಂದ ಸರ್ವಜ್ಞ. ಮತ್ತೆ ನೀವು ಇದಕ್ಕೆ ಅಪ್ಲೈ ಮಾಡ್ಕೋಬೇಡ್ರಿ. ಕರೆಯದೆ ಬರಬಾರ್ದ್ರ ಇಂಥವುಗಳಿಗೆ ನಾವು ಹೋರಾಟಕ್ಕೆ ಕರೀಲಾರ್ದ ಬರ್ಬೇಕು, ಅದು ನಮ್ಮ ಕರ್ತವ್ಯ. ಕೆಲವು ಕಾರ್ಯಕ್ರಮಗಳಿಗೆ ನಾವು ಕರೀಲಾರ್ದ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಅವರು ಹೇಳಿದ್ರು. ಮತ್ತು ಶಿಕ್ಷಣ ವಂಚಿತರು ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಅವರು ಓದ್ರಿ ಬರೀರಿ ಅಂತ ಹೇಳಿದ್ರು, ಅದು ಬೇರೆ ವಿಷಯ. ಆದ್ರೆ ಈ ಸಂದರ್ಭದೊಳಗೆ ಅದನ್ನು ಹೆಂಗ್ ಹೇಳ್ಬಹುದು ಅಂತಂದ್ರ, ರೈತರನ್ನು ರಸ್ತೆ ಮೇಲೆ ನಿಲ್ಲಿಸಿದ ಕಾರ್ಖಾನೆಯ ಮಾಲೀಕರನ್ನು, ರೈತರನ್ನು ರಸ್ತೆ ಮೇಲೆ ನಿಲ್ಲಿಸಿದ ಕಾರ್ಖಾನೆಯ ಮಾಲೀಕರನ್ನು, ಅವರ ಸಮಸ್ಯೆಗಳಿಗೆ ಸ್ಪಂದಿಸದ ಸರ್ಕಾರದ ಜನಪ್ರತಿನಿಧಿಗಳನ್ನು ಗುರುಲಾಪುರಕ್ಕೆ ಕರೆತಂದು ಕೆರವಿನಿಂದೊಡೆಯಿಂದ ನಮ್ಮ ಉತ್ತರ ಕರ್ನಾಟಕ ಆ ಸ್ಥೂಲ ಮಕ್ಕಳನ್ನ ಮೆಟ್ಟು ತಗೊಂಡು ಹೊಡೆದಂತ ಮೊನ್ನೆ ಯಾರೋ ಸ್ವಾಮಿಗಳು ಹೇಳಿದ್ರಲ್ರಿ, ಅದ ಇವರಿಗೆ ಅನ್ವಯ ಆಗ್ತೈತಿ ಅನ್ನುವಂಥದ್ದು. ಅದು ಅನಿವಾರ್ಯ ಆಗೈತಿ. ಇಡೀ ದಿವಸ ಅವರಿಗೆಲ್ಲ ಸಮೋಪಾಯದಿಂದ ಹೇಳಿ 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 ಸಾಕಾತು. ಇನ್ನ ಅದೇನ ಅಂತಾರಲ್ಲ, ಅದ ಒಂದು ಹಂತ ಬಂದೈತಿ. ಅದು ನಮ್ಮ ಬಾಯಿಲೆ ಬರಬಾರ್ದಂದ್ರೂ ಕೂಡ ಅನಿವಾರ್ಯ ಆಗೈತಿ. ಅದಕ್ಕೆ ಇವತ್ತು ಅಂತವ್ರಿಗೆ ನಾವು ಬುದ್ಧಿಯನ್ನು ಕಲಿಸ್ಬೇಕು. ಒಂದು ಘೋಷಣೆಯನ್ನ ನಾವು ಹೇಳಬೇಕಾಗೈತಿ. ಗುರೂಜಿ ಅವರು ಹೇಳಿದ್ರು, ಅದು ಆ ಕಾಲದೊಳಗೆ ನಂಜುಂಡ ಸ್ವಾಮಿ ಅವರು ಒಂದು ಹೊಸ ಇತಿಹಾಸವನ್ನು ಏನು ಸೃಷ್ಟಿ ಮಾಡಿದ್ರು. ಇವತ್ತು ಇಲ್ಲಿ ಉತ್ತರ ಕರ್ನಾಟಕದೊಳಗೆ ಮತ್ತೊಂದು ಇತಿಹಾಸ
ಸೃಷ್ಟಿ ಆಗ್ತಾ ಇದೆ. ರೈತರು ಬಂದರು ದಾರಿ ಬಿಡಿ, ರೈತರ ಕೈಗೆ ಅಧಿಕಾರವನ್ನು ಕೊಡ್ರಿ ಅನ್ನುವಂತ ಘೋಷಣೆಯನ್ನು ನಾವು ಮಾಡಬೇಕಾಗಿದೆ. ನಾವು ಯಾಕೆ ವಂಚನೆಗೆ ಒಳಗಾಗತ್ತೀವಿ ಅಂತಂದ್ರ, ಯಾಕೆ ನಾವು ಮೋಸಕ್ಕೆ ಒಳಗಾಗತ್ತೀವಿ ಅಂತಂದ್ರ ನಮ್ಮಲ್ಲಿ ಅಧಿಕಾರ ಇಲ್ಲ. ನಮ್ಮ ಯಾರು ರೈತರು ಒಬ್ರಿಗೊಬ್ರು ಶೇರ್ ಹಾಕಿ ನಾವು ಫ್ಯಾಕ್ಟರಿ ಮಾಡ್ಕೊಂಡು ನಾವು ಒಬ್ರಿಗೊಬ್ರು ಹಿತವನ್ನ ಕಾಪಾಡಕತ್ತಿಲ್ಲ. ಅವ್ರಿಗೆ ಓಟ್ ಹಾಕಿವಿ, ಅವ್ರಿಗೆ ಶೇರ್ ಹಾಕಿ ಕೊಟ್ಟಿವಿ, ಮತ್ ಒಳ್ಳೆ ಹೋಗಿ ಅವ್ರ ಕಡೆನೆ ಭಿಕ್ಷಾ ಬಿಡುವಂತ ಅನಿವಾರ್ಯತೆ ದುರ್ದೈವ ನಮಗೆ ಬಂದೈತಿ. ಇವತ್ತು ಘಟಾನುಘಟಿ ನಾಯಕರು ನಾವು ಇಲ್ಲಿ ರೈತರು ರಸ್ತೆ ಮೇಲೆ ನಿಂತು ಹೋರಾಟವನ್ನು ಮಾಡಕತ್ರ, ಅವರು ತಮ್ಮದೇ ಆದ ಹೋರಾಟವನ್ನು ಮಾಡಕತ್ತಾರಲ್ಲಿ. ನಾವು ರಸ್ತೆ ಮೇಲೆ ಹೋರಾಟ ಮಾಡಕತ್ತೀವಿ, ಅವರ ರೆಸಾರ್ಟ್ ರಾಜಕಾರಣವನ್ನು ಮಾಡಕತ್ತಾರ. ಹೌದ್ರಿ, ಈಗಾಗಲೇ ನಮ್ಮ ಅಧ್ಯಕ್ಷರು ಏನೋ ಹೇಳಿದ್ರಲ್ಲ, ಒಂದ್ 4 ಮಂದಿ ಎದ್ಕೊಂಡ್ ಬಂದು ಇಲ್ಲಿ ಕುಂಡಸ್ರಿ ಹೊಟ್ಟರು ಇಲ್ಲೇ ಓಡಿ ಬರ್ತಾರ ಮಕ್ಕಳು. ಇದೇ ಚುನಾವಣಾ ಸಂದರ್ಭ ಇತ್ತು ಅಂದ್ರ ಇಷ್ಟು ಬೇಡ, ಲಕ್ಷಾಂತರ ಮಂದಿ ಬೇಡ, 1500 ಮಂದಿ ಕೂಡಿದ್ರು ನೀವು ಬಂದು ಉದ್ದಕ ಸಾಷ್ಟಾಂಗ ಹಾಕ್ತಿದ್ರು. ನಮ್ಗ ಓಟ್ ಹಾಕ್ರಿಪ್ಪ ಅಂತ ಹೇಳಿ, ನಾವು ನಿಮ್ ಪರವಾಗಿ ಅದೀವಪ್ಪ ಅಂತ ಹೇಳಿ. ಆದ್ರೆ ಈಗ ಇಷ್ಟೊಂದು ಲಕ್ಷಾಂತರ ಜನ ಸೇರಿದ್ರು ಕೂಡ ಬಂಡತನ ಮಾಡಕತ್ತಾರ ಅಂತಂದ್ರ ಬಹುಶಃ ಅವ್ರಿಗೆ ನಮ್ಮ ಸರ್ಕಾರ ಇಲ್ಲ. ಇವ್ರೇನ್ ಮಾಡ್ತಾರ, 1 ದಿನ 2 ದಿನ ಕುಂತಿ ಎದ್ದು ಹೋಗ್ತಾರ ಅನ್ನುವಂತ ಲೆಕ್ಕಾಚಾರ ಅವ್ರಿಗೆ ಇತ್ತು. ಆದ್ರೆ ಅದನ್ನೆಲ್ಲ ಬುಡಮೇಲು ಮಾಡಿ ರೈತರು ಗಟ್ಟಿಯಾಗಿ ದಿಟ್ಟತನದಿಂದ ಹಗಲು ರಾತ್ರಿ ಬಿಸಿಲಿನಲ್ಲೇ ಇಲ್ಲಿ ಹೋರಾಟವನ್ನು ಮುಂದುವರಿಸುವಲ್ಲ, ಇದು ನಮ್ಮ ಸ್ವಾಭಿಮಾನದ ಹೋರಾಟ ಅನ್ನುವಂಥದ್ದು. ನಾವೆಲ್ಲ ಒಂದು ವೇಳೆ ನಾವು ಈ ವಿಷಯದೊಳಗೆ ಏನಾದರೂ ಸೋತ್ರ ನಾವು ಸ್ವಾಭಿಮಾನವನ್ನ ಕಳ್ಕೊಂಡಂಗ, ಸ್ವಾಭಿಮಾನವನ್ನ ಕಳ್ಕೊಳ್ಳೋದು ಒಂದ, ನಾವು ಸಾಯುವುದು ಒಂದ. ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಸೋಲಬಾರದು, ರೈತ ಕೂಡ ಗೆಲ್ಲಲೇಬೇಕು, ಅದು ಯಾವುದೇ ಹೋರಾಟಕ್ಕೂ ಸಿದ್ಧರಾಗಬೇಕು ಅನ್ನುವಂತ ಮಾತನ್ನು ಹೇಳಿ, ಈಗೇನು 7ನೇ ತಾರೀಕು ಹೆದ್ದಾರಿಯನ್ನ ಬಂದ್ ಮಾಡುವಂತ ಸಂದೇಶವನ್ನ ಗುರೂಜಿಯವರು ಮತ್ತು ಚೂಣಪ್ಪ ಪೂಜಾರಿ ಅವರು ಕೊಟ್ಟಾರ. ಅದಕ್ಕೆ ನಾವು ಕಂಕಣಬದ್ಧರಾಗಿರಬೇಕು. ನಾವು ಇವತ್ತು ನಮ್ಮ ಅಧ್ಯಕ್ಷರು, ನಾವು ನಮ್ಮ ಎಲ್ಲ ಪದಾಧಿಕಾರಿಗಳು, ನಮ್ಮ ರಾವ್ ಸಾಹೇಬ್ ಜಗ್ನೂರ್ ವಕೀಲರು, ಮಾಜಿ ಮಂತ್ರಿಗಳ ಮಗ, ನಮ್ಮ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ಕಾನೂನು ಸಲಹೆಗಾರ, ಅವರು ಕೂಡ ನಮ್ಮ ಜೊತೆಗೆ ಇಲ್ಲೇ ವೇದಿಕೆಯೊಳಗೆ ವಸತಿ ಮಾಡ್ತಾರ. ನಮ್ಮ ಗುರುಪಾದ ಕಲಾದಗಿ ಅವರು, ನಮ್ಮ ಮಹೇಶ್ ಅವರು, ಬಿಳಂಡಿ ಅವರು, ಹಾಗೆ ನಮ್ಮ ಎಲ್ಲ ರೈತರು ಕೂಡ ನಮ್ಮ ಉತ್ತರ ಕರ್ನಾಟಕ ಭಾಗದವರೇ ಇದ್ದೀರಿ. ದಯವಿಟ್ಟು ನೀವು ಈ ಒಂದು ಹೋರಾಟಕ್ಕೆ ನಮ್ಮ ಸಮಾಧಾನ ಇಲ್ಲ, ಮುಂದಿನ ಹೋರಾಟಗಳು ಬಹಳಷ್ಟು ಅದಾವ ಅನ್ನುವಂತ ಮಾತನ್ನ ಹೇಳಿ, ನೀವು ತಪ್ಪು ತಿಳಿದಿಲ್ಲ ಅಂತಂದ್ರೆ ನಾವು ಒಂದು ಮಾತು ಹೇಳಬೇಕು ಅಂತ ಮಾಡಿ. ಇವತ್ತು ನಾವು ರಾಜೀವ್ ಕಾಗೆ ಅವ್ರ ಕಡೆ ಹೋಗಿದ್ವಿ. ಕಾರಣ ಏನು ಅಂತಂದ್ರ ಮೊನ್ನೆ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗೈತಿ, ಅದಕ್ಕೆ ಪ್ರತ್ಯೇಕ ರಾಜ್ಯ ಆಗಲಿ ಅಂತ ಹೇಳಿ. ಕೇಳಿರಿ ನೀವೆಲ್ಲ? ಹೌದ್ರಿ, ನಾನು ಕೇಳಿದ್ನಿ ಅವ್ರಿಗೆ, ಯಾವ್ದಾರ ನಿಮಗೆ ನಿಗಮ ಮಂಡಳಿ ಸಿದ್ಧಾರ್ಥಕ್ಕೆ ಏನಾರ ಹಿಂಗ್ ಹೇಳಕತ್ತಿರೋ, ಯಾವ್ದಾರ ಮಂತ್ರಿ ಸ್ಥಾನ ಬೇಕಾಗಿ ಹಿಂಗ್ ಹೇಳಕತ್ತಿರೋ ಅಸಮಾಧಾನದಿಂದ ಅನ್ನಿ. ಇಲ್ಲ ನಾಗೇಶ್ ಅವರ, ನಾನು ಇವತ್ತು ನನ್ನ ಸರ್ಕಾರ ನನ್ನ ಉಚ್ಚಾಟನೆ ಮಾಡಿದ್ರು ಪರವಾಗಿಲ್ಲ, ಮುಂದೆ ನನಗೆ ಟಿಕೆಟ್ ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಗಟ್ಟಿಯಾಗಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕೆ ಹೋರಾಟ ಮಾಡ್ತೀನಿ ಅನ್ನುವಂತ ಮಾತನ್ನು ಹೇಳ್ಯಾರ. ಅಷ್ಟೇ ಅಲ್ಲ, ಹಂಗಿದ್ರೆ ನಾವು ನಿಮ್ಗೆ ಬರೋದ್ ಕೊಡ್ರಿ ಅಂದ್ವಿ ನಾವು ಅವ್ರಿಗೆ. ಬರೇ ಬಾಯಿ ಮಾತಲೇ ಹೇಳುವುದಲ್ಲ, ಬರೋದ್ ಕೊಡ್ರಿ ಅಂದ್ರೆ ನಿಮಗಿನ ಚಾಲನೆ ಆಗಲಿ ಒಂದು ಅಭಿಯಾನ ಅಂತೀವಿ. ಗಂಡ ಮಗ ಬರೋದ್ ಕೊಟ್ಟಾನ, ಸಹಿ ಮಾಡಿದ್ದ ಒಂದು ಲೆಟರ್ ಹೆಟ್ನೊಳಗ ಜೋರ ಚಪ್ಪಾಳೆ ಹೊಡೆದ್ವಿ. ಯಾಕೆ ಪ್ರತ್ಯೇಕ ರಾಜ್ಯ ಆಗ್ಬೇಕು? ನಮ್ಮ ಭಾಗದ ಯುವಕರಿಗೆ ಉದ್ಯೋಗ ಅವಕಾಶ ಸಿಗುವ ಸಲುವಾಗಿ ಪ್ರತ್ಯೇಕ ರಾಜ್ಯ ಆಗಬೇಕು. ನಮ್ಮ ಭಾಗದ ರೈತರಿಗೆ ನ್ಯಾಯಯುತವಾದ ಬೆಂಬಲ ಬೆಲೆ ಸಿಗುವ ಸಲುವಾಗಿ ಪ್ರತ್ಯೇಕ ರಾಜ್ಯ ಆಗಬೇಕು. ನಮ್ಮ ಭಾಗದ ಮಹಿಳೆಯರು, ನಮ್ಮ ಭಾಗದ ಕಾರ್ಮಿಕರು, ನಮ್ಮ ಭಾಗದ ಎಲ್ಲ ವರ್ಗದ ಜನರು ಸ್ವಾಭಿಮಾನದಿಂದ ಸಮೃದ್ಧಿಯಿಂದ ಬದುಕುವ ಸಲುವಾಗಿ ನಾವು ಪ್ರತ್ಯೇಕ ರಾಜ್ಯವನ್ನು ಮಾಡಬೇಕಾಗಿದೆ. ಇದು ನಾಡದ್ರೋಹದ ಕೆಲಸ ಅಲ್ಲ. ಈಗಾಗಲೇ ಉಮೇಶ್ ಕತ್ತಿ ಅವರು ಸದನದಲ್ಲಿ ದಿಟ್ಟತನದಿಂದ ಗಟ್ಟಿಯಾಗಿ ಮಾತನಾಡಿದ್ರು. ಅದರ ಮುಂದುವರೆದ ಭಾಗವಾಗಿ ಇವತ್ತು ರಾಜೀವ್ ಕಾಗೆ ಅವರು ಒಂದು ತಮ್ಮ ಸಹಿ ಸಂಗ್ರಹಣಾ ಅಭಿಯಾನಿಗೆ ಚಾಲನೆಯನ್ನು ಕೊಟ್ಟಾರ. ನಾನು ಇವತ್ತು ನಿನ್ನೆ 3 ದಿನಗಳವರೆಗೆ ಈ ಉತ್ತರ ಕರ್ನಾಟಕ ಭಾಗದ 97 ಜನ ಶಾಸಕರಿಗೆ, ಆಮೇಲೆ ಲೋಕಸಭಾ ಸದಸ್ಯರಿಗೆ, ರಾಜ್ಯಸಭಾ ಸದಸ್ಯರಿಗೆ, MLCಗಳಿಗೆ ಮಾತನಾಡಿದಾಗ 21 ಜನರು ನಾವು ಕೂಡ ಸಹಿಯನ್ನು ಹಾಕ್ತೀವಿ, ಪ್ರತ್ಯೇಕ ರಾಜ್ಯದ ಹೋರಾಟಕ್ಕೆ ನಾವು ಸಹಿ ಮಾಡ್ತೀವಿ, ಮುಂಬರುವ ಬೆಳಗಾವಿ ವಿಧಾನಸಭಾ ಅಧಿವೇಶನದಲ್ಲಿ ಇದೇ ವಿಷಯದ ಕುರಿತು ನಾವು ಹೋರಾಟವನ್ನು ಮಾಡ್ತೀವಿ ಅನ್ನುವಂತ ಮಾತನ್ನು ಹೇಳ್ಯಾರ. ಅವರೆಲ್ಲರಿಗೂ ಅವರ ಜೋರಾದ ಚಪ್ಪಾಳೆಯೊಂದಿಗೆ ಬೆಂಬಲ ಇರಲಿ ಅನ್ನುವಂತ ಮಾತನ್ನು ಹೇಳ್ತೀವಿ.
ಇದೇ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಈ ರೀತಿ ರೈತರು ಏನಾದರೂ ಸ್ಟ್ರೈಕ್ ಮಾಡಿದ್ರು ಅಂತಂದ್ರ ಎಲ್ಲಾ ಮಾಧ್ಯಮದಲ್ಲೂ ಅದು ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರ ಮಟ್ಟದೊಳಗೂ ಕೂಡ ಸುದ್ದಿ ಹಾಕಿತ್ತು. ಆದ್ರೆ ನಮ್ದು ಆತೇನ್ರಿ? ಆಗೈತೇನ್ರಿ? ಇವತ್ತಿನವರೆಗೂ ಆಗಿಲ್ಲ. ಆದ್ರೆ ತಪ್ಪು ತಿಳಿಬೇಡ್ರಿ ಮಾಧ್ಯಮ ಮಿತ್ರರೇ, ನಿಮ್ಮ ಕೆಲಸವನ್ನು ನೀವು ಮಾಡಿರ್ತೀರಿ, ನೀವು ಅವ್ರಿಗೆ ಕಳಿಸಿರ್ತೀರಿ. ಆದ್ರ ಅಲ್ಲಿ ಏನು ಹೆಡ್ ಡೆಸ್ಕ್ ನಾಗ ಕೂತಿರ್ತಾರಲ್ಲ ಆ ಮಕ್ಕಳು ಎಲ್ಲರೂ ದಕ್ಷಿಣ ಕರ್ನಾಟಕದವರದಾರ, ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡೋದಿಲ್ಲ ಅವರು. ನಾ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಇವತ್ತು ಸರ್ಕಾರ ನಮ್ಮ ರಾಜ್ಯೋತ್ಸವದ ನಿಮಿತ್ತವಾಗಿ 70 ಜನರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕೊಟ್ಟಾರ. ತಮಗ್ ಗೊತ್ತಿರಲಿ, ಉತ್ತರ ಕರ್ನಾಟಕದವರು ಎಷ್ಟು ಜನ ಅಂತ ಯಾರಾದ್ರೂ ಲೆಕ್ಕಾಚಾರ ಹಾಕಿ ನೋಡಿರಿ ನೀವು? 70 ಜನರ ಪೈಕಿ ಅರ್ಧ ಭಾಗ ನಮಗ್ ಕೊಡ್ಬೇಕಲ್ರಿ? ಹಂಗಂದ್ರೆ ಅರ್ಧ ಭಾಗ ಅಂದ್ರೆ ಎಷ್ಟಾಯ್ತು? 35. ಏನೋ ಒಂದ್ 4-5 ಕಡಿಮೆ ಆಗಲಿ, ಒಂದು 30 ಕೊಡ್ಬೇಕಾ? ಕೇವಲ 21 ಜನರಿಗೆ ನಮ್ಮ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಾರ ಅಂದ್ರ ನಮ್ಮನ್ನ ತಾರತಮ್ಯ ಮಾಡಿದಂಗಲ್ಲೇನ್ರಿ? ನಮಗ ಅನ್ಯಾಯ ಮಾಡಿದಂಗಲ್ಲೇನ್ರಿ? ಮಲತಾಯಿ ಧೋರಣೆ ಮಾಡಿದಂಗಲ್ಲೇನ್ರಿ? ಈಗ ನಾ ಮಾಧ್ಯಮ ಮಿತ್ರರ ವಿಷಯಕ್ಕೆ ಬರ್ತಾ ಇದ್ದೇನೆ. ಅದರೊಳಗೆ 4 ಜನರಿಗೆ ಮಾಧ್ಯಮ ಮಿತ್ರರಿಗೆ ಪ್ರಶಸ್ತಿಯನ್ನು ಕೊಟ್ಟಾರ. ಒಬ್ರು ಬೆಂಗಳೂರವರು, ಒಬ್ರು ಮೈಸೂರವರು, ಒಬ್ರು ಮಂಡ್ಯದವರು, ಒಬ್ರು ದಕ್ಷಿಣ ಕನ್ನಡ ಜಿಲ್ಲೆಯವರು. ಒಬ್ಬರು ಉತ್ತರ ಕರ್ನಾಟಕದ ಮಾಧ್ಯಮ ಮಿತ್ರರಿಗೆ ಪ್ರಶಸ್ತಿಯನ್ನು ಕೊಟ್ಟಿಲ್ಲ ಅಂತಂದ್ರ ಅದನ್ನ ಅವ್ರು ಗಮನಿಸ್ಬೇಕು. ನಾ ಮೊನ್ನೆ ಬಳ್ಳಾರಿಯ ಪ್ರೆಸ್ ಮೀಟ್ ಒಳಗೆ ಇದನ್ನ ಹೇಳಿದ್ನಿ, ಅವ್ರಿಗೂ ಗೊತ್ತಿರ್ಲಿಲ್ಲ. ಅವತ್ತ ಅನೌನ್ಸ್ಮೆಂಟ್ ಆಗಿತ್ತು, ಅದು ಅವ್ರಿಗೂ ಆಶ್ಚರ್ಯ ಆಯ್ತು. ಅದಕ್ಕೆ ಇದೇ ಹೋರಾಟ ಮೊನ್ನೆ ರೈತರು ಅಲ್ಲಿಯ 2ನೇ ವಿಮಾನ ನಿಲ್ದಾಣಕ್ಕೆ ಭೂಮಿಯನ್ನು ಕಳ್ಕೊಂಡ ರೈತರು ಹೋರಾಟವನ್ನು ಮಾಡಿದ್ರು. ಅವರಿಗೆ ಬೆಲೆಯನ್ನು ಎಷ್ಟು ಮಟ್ಟಿಗೆ ಘೋಷಣೆ ಮಾಡಿದ್ರು ತಮಗೆ ಗೊತ್ತಾಯ್ತು. 1 ಕೋಟಿ, 1.5 ಕೋಟಿ, 2 ಕೋಟಿ, 2.5, 3, 4 ಕೋಟಿವರೆಗೆ ಕೊಡ್ತೀವಿ ಅಂತ ಕೂತಾರೆ ಇವತ್ತು ಅವರಿಗೆ. ಎಷ್ಟ್ರಿ? 1 ಎಕರೆಗೆ 4 ಕೋಟಿ. ನಾವು ಉತ್ತರ ಕರ್ನಾಟಕದ ರೈತರು ಇಡೀ ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ನೀರಾವರಿ ಯೋಜನೆ UKP, ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್, ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂದ್ರೆ ಮುಳುಗಡೆಗೆ ನಾವೇನು ಕಳ್ಕೊಂಡಿವಲ್ಲ ಆ ಭೂಮಿಯನ್ನ, ನಮ್ಮ ಭೂಮಿಗೆ ಎಷ್ಟು ಬೆಲೆ ನಿಗದಿ ಮಾಡ್ಯಾರ ನಿಮ್ಗೆ ಗೊತ್ತೈತೇನ್ರಿ? ಎಷ್ಟು 1 ಎಕರೆಗೆ ನಿಗದಿ ಮಾಡ್ಯಾರ ಗೊತ್ತೈತಿ ನಿಮ್ಗ? ಒಣ ಬೇಸಾಯಕ್ಕೆ 30 ಲಕ್ಷ, ನೀರಾವರಿಗೆ 40 ಲಕ್ಷ. ನಾ ಆ ಹೋರಾಟದೊಳಗ ಮುಂಚಿನೊಳಗೆ ಇದ್ದವಣ. ನಾನು ಅವ್ರಿಗೆ ಒಂದು ಸವಾಲ್ ಹಾಕಿದ್ನಿ. ನೀವು ಬೆಳಗಾವಿಯಲ್ಲಿ ಅಧಿವೇಶನ ನಡೆದಾಗ, ಇಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ನಡೆದಾಗ ಈ ಸಾರಿ ನೀವೇನಾದ್ರೂ 24 ಘೋಷಣೆ ಮಾಡಲಿಲ್ಲ ಅಂದ್ರ ನಾವು ಮುಖಂಡರು ಸರಣಿ ಆತ್ಮಹತ್ಯೆ ಮಾಡ್ಕೋತೀವಿ ಅಂತ ಚಾಲೆಂಜ್ ಮಾಡಿದ್ವಿ. ಇಲ್ಲಿ ಬೆಳಗಾವಿ ಕಳಿಸ್ಕೊಂಡ್ರು, ನಿರ್ಣಯವನ್ನು ಮಾಡಿದ್ರು. ಅಂದ್ರೆ ನಾವು ಪ್ರತಿಯೊಂದಕ್ಕೂ ಹೋರಾಟ ಮಾಡಬೇಕು, ಪ್ರತಿಯೊಂದಕ್ಕೂ ಹೋರಾಟವನ್ನು ಮಾಡಬೇಕು. ಹೇಳಿ ನಾನು ಅದನ್ನ ಬರ್ತಿದ್ದಾರ್ರಿ. ನಾನು ಆಗಲೇ ಹೇಳಿಲ್ಲ. ಮತ್ತೆ ರೈತರು ಬಂದರು ದಾರಿ ಬಿಡಿ, ರೈತರ ಕೈಗೆ ರಾಜ್ಯ ಕೊಡಿ ಅನ್ನುವಂತ ಘೋಷಣೆ ಹೋಗಬೇಕಾಗಿತ್ತು ನಾವಿವತ್ತು. ಯಾವ ಸರ್ಕಾರಗಳಿಂದಲೂ ರೈತರಿಗೆ ನ್ಯಾಯ ಸಿಕ್ಕಿಲ್ಲ. ಯಾವ ಸರ್ಕಾರಗಳಿಂದ ಸಂಪೂರ್ಣವಾಗಿ ನ್ಯಾಯಸಮ್ಮತವಾದಂತ ಬೆಲೆ ಸಿಕ್ಕಿಲ್ಲ. ನಾವು ಎಲ್ಲರೂ ನಿರ್ಣಾಯಕರು. ನಾವು ಇವತ್ತು ಇಷ್ಟಲ್ಲ, ಬಹುತೇಕ ಸುಮಾರು 16 ಲಕ್ಷ ಜನರು ಇಲ್ಲಿ ಬರಬೇಕಾಗಿತ್ತು. ನಾನೊಂದು ಮಾತನ್ನ ಹೇಳ್ತಾ ಇದ್ದೇನೆ, ಕೇವಲ ಕಬ್ಬು ಬೆಳೆಗಾರರು ಮಾತ್ರ, ಕೇವಲ ರೈತರು ಮಾತ್ರ ಈ ಹೋರಾಟಕ್ಕೆ ಭಾಗಿಯಾಗಿ ಬೆಂಬಲಿಸುವುದಲ್ಲ, ರೈತರು ಬೆಳೆದ ಬೆಳೆಯನ್ನ ಯಾವ ಮಗ ತಿಂತಾನಲ್ಲ ಅವನು ನಿಜವಾಗ್ಲೂ ಮನುಷ್ಯತ್ವ ಪ್ರತಿಯೊಬ್ಬರು ಇಲ್ಲಿ ಹೋರಾಟಕ್ಕೆ ಬೆಂಬಲಿಸಬೇಕು. ನಾವು ಎಲ್ಲರೂ ರೈತರಾಗಿರ್ಲಿಕ್ಕಿಲ್ಲ, ಆದ್ರೆ ಎಲ್ಲ ಮನುಷ್ಯರು ಕೂಡ ಜೀವಿಗಳು ರೈತರು ಬೆಳೆದಂತ ಬೆಳೆಯನ್ನು ತಿನ್ನವ್ರೆ. ಅವ ಇವತ್ತು ಇಂಜಿನಿಯರ್ ಇರ್ಲಿ, ಡಾಕ್ಟರ್ ಇರ್ಲಿ, ಏನೇ ಇರ್ಲಿ ರೈತರನ್ನ ಅವಲಂಬಿಸಿದ್ದಾನೆ. ಫ್ಯಾಕ್ಟರಿ ಅವರನ್ನ ನಾವು ಅವಲಂಬಿಸಿಲ್ಲ, ನಮ್ಮಿಂದ ಅವರು. ಇವತ್ತು ನಾವು ಒಂದು ವೇಳೆ ದೊಡ್ಡ ಮನಸ್ಸು ಮಾಡಿ 1 ವರ್ಷ 2 ವರ್ಷ ನಮಗೆ ಏನ್ ಬೇಡಪ್ಪ ಅವ್ನಿಗೆ ಬಹಳ ಕಾರ್ ತಗೊಳ್ಳೋದು, ಮಣಿ ಕೆಡಿಸೋದು ಅಂತಿಂತವನ್ನೆಲ್ಲ ಬಿಟ್ಟ ಒಂದ್ ರೀತಿ ಆರಾಮ್ ಮತ್ತು ಬಾಳೆ ಮಾಡೋನು, ಕಬ್ಬು ಬೆಳೆದು ಬಿಡುವ ಅಂತ ಎಲ್ಲ ನಮ್ಗೆ ಅವಕಾಶಗಳು. ಜೋಳ ಬೆಳಿಬಹುದು, ಜೋಳ, ಗೋಧಿ, ಗೊಂಜಾಳ, ಅವರಿ, ತೊಗರಿ, ಸಜ್ಜಿ, ಕಾಟಿ ಏನ್ ಬೇಕಾದ್ ಬೆಳಿಬಹುದು. ಆದ್ರೆ ನಿಮ್ಮ ಫ್ಯಾಕ್ಟರಿ ಒಳಗ ಸಕ್ರಿ ತಯಾರು ಮಾಡೋದು ಬಿಟ್ರ ಬೇರೆ ಏನು ತಯಾರು ಮಾಡಕ್ ಬರೋದಿಲ್ಲ ಮಕ್ಕಳ. ಅದನ್ನ ತಿಳ್ಕೊಂಡು ನಡ್ರಿ ನೀವು. ರೈತರಿಗೆ ಶರಣಾದ್ರಿ ಅಂತಂದ್ರೆ ನಿಮ್ಗೆ ಸುತ್ತ ಐತಿ. ಒಂದ್ ವೇಳೆ ಅವ್ರನ್ನ ಎದುರಾಕೊಂಡ್ರಿ ಅಂತಂದ್ರೆ ಈಗಾಗಲೇ ನಮ್ಮ ಗುರುಜಿ ಹೇಳಿದಾಗ ನಿಮ್ಗೆ ಉಳಿಗಾಲ ಇಲ್ಲ. ಇವತ್ತು ನೀವು ಮುಖ್ಯಮಂತ್ರಿ ಆಗುವಂತ ತವಕದೊಳಗದೇರಿ ಆಗ್ರಿ, ಮುಖ್ಯಮಂತ್ರಿ ಯಾರಾಗ್ರಿ, ಈಗ ಯಾರಾಗ್ರಿ, ಮುಂದಿನ ಅವಧಿಯೊಳಗರಾಗ್ರಿ,
ಪ್ರಧಾನಮಂತ್ರಿಗಳಾಗ್ರಿ ಮೊದಲು ಏನಾದರೂ ಸರಿ ನಮ್ಮ ಉತ್ತರ ಕರ್ನಾಟಕ ಭಾಗದ ರೈತರ ಹೋರಾಟಕ್ಕೆ ಬಂದಿಲ್ಲ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡುವಂತ ಪ್ರತಿ ನಿಮಗೆ ಇರಲಿ ಅನ್ನುವಂತ ಮಾತನ್ನು ನಾವು ಹೇಳಬೇಕಾಗಿದೆ. ಈಗಾಗಲೇ ಗುರುಜಿ ಅವರು ಹೇಳಿದರು, ಸರ್ಕಾರದವರು ಏನೋ ಗ್ಯಾರಂಟಿಯನ್ನು ಕೊಟ್ಟಾರಲ್ಲ, ಆ ಗ್ಯಾರಂಟಿ ನಾವು ಇಲ್ಲಿ ಕೊಡ್ತೀವಿ, ನೀವು ಇಲ್ಲಿ ಬಂದು ಬೆಂಬಲವನ್ನ ಕೊಟ್ಟು ಬೆಲೆ ನಿಗದಿಯನ್ನು ಮಾಡಿದ್ರ ಮುಂದೆ ನೀವ MLA, ನೀವ ಮಂತ್ರಿ, ನೀವೇ ಮುಖ್ಯಮಂತ್ರಿ ಆಗುವಂತ ಆಶೀರ್ವಾದವನ್ನ ರೈತರು ಮಾಡ್ತಾರಪ್ಪ ಬರ್ರಿ ಅನ್ನುವಂತ ಆಹ್ವಾನವನ್ನ ಕೊಟ್ಟಾರ. ಇನ್ನು ಫ್ಯಾಕ್ಟರಿ ಮಾಲೀಕರು ಮೊಂಡತನವನ್ನು ಮಾಡಬಾರದು. ಈಗಾಗಲೇ ನಿಮಗೆ ಗೊತ್ತಿರಲಿ, ಪಂಜಾಬ್ ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಿ ಅಂತಹ ವಿಶ್ವ ನಾಯಕ ಎನಿಸಿಕೊಂಡವರೇ ಕೂಡ ರೈತರ ಒಂದು ಹೋರಾಟಕ್ಕೆ ಪ್ರತಿಭಟನೆಗೆ ಮಣಿದು ಆ ಕಾಯ್ದೆಯನ್ನ ಹಿಂದಕೊಂಡಂತ ಉದಾಹರಣೆಗಳದಾವ. ನೀವ್ಯಾಗಿಡುತ್ತಪ್ಪ ಮಕ್ಕಳ, ನೀವ್ಯಾಗಿಡುತ್ತಪ್ಪ ರೈತರಿಗೆ? ರೈತರು ಮನಸ್ಸು ಮಾಡಿದ ಸರ್ಕಾರವನ್ನು ರಚನೆ ಮಾಡ್ತಾರ, ಯುವ ಸರ್ಕಾರವನ್ನು ಉಳಿಸ್ತಾರ ಅನ್ನುವಂತ ಮಾತನ್ನ ಹೇಳಿ ನಮಗೆ ಉತ್ತರ ಕರ್ನಾಟಕ ಭಾಗದವರಿಗೆ ಕೃಷಿ ಒಳಗ ಶಿಕ್ಷಣ, ರಸ್ತೆ, ಸಾರಿಗೆ, ರೈಲು, ಮಾಧ್ಯಮ, ಉದ್ಯಮ, ಚಲನಚಿತ್ರೋದ್ಯಮ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅನ್ಯಾಯ ಆಗಿದೆ. ಗುರುಜಿಯವರ ಕೈಗೆ ನಾವು ಒಂದು ಲಿಸ್ಟ್ ಕೊಟ್ಟನೆ ಆಗಲೇ. ನಮ್ಮ ಕರ್ನಾಟಕ ರಾಜ್ಯದೊಳಗೆ ಎಷ್ಟು ಸಕ್ಕರೆ ಕಾರ್ಖಾನೆಗಳದಾವ ಯಜಮಾನ್ರ? ಕರ್ನಾಟಕ ರಾಜ್ಯದೊಳಗೆ ಎಷ್ಟು ಸಕ್ಕರೆ ಕಾರ್ಖಾನೆಗಳದಾವು? 71 ಸಕ್ಕರೆ ಕಾರ್ಖಾನೆಗಳದಾವು. 71 ಸಕ್ಕರೆ ಕಾರ್ಖಾನೆಗಳದಾವು. ಅದರೊಳಗ ಉತ್ತರ ಕರ್ನಾಟಕದಾಗ ಎಷ್ಟು ಗೊತ್ತಂದ್ರಿ? 70 ಸಕ್ಕರೆ ಕಾರ್ಖಾನೆಗಳು. 71ರೊಳಗ 60 ಸಕ್ಕರೆ ಕಾರ್ಖಾನೆಗಳು ನಮ್ಮ ಉತ್ತರ ಕರ್ನಾಟಕದೊಳಗದಾವ. ಕೇವಲ 11 ಸಕ್ಕರೆ ಕಾರ್ಖಾನೆಗಳು ದಕ್ಷಿಣ ಕರ್ನಾಟಕದೊಳಗದಾವ. ಆದ್ರೂ ಆ ಮಕ್ಕಳು ಸಕ್ಕರೆ ನಾಡು ನಮ್ದು ಮಂಡ್ಯಾಣ ಅಂತಾರ. ನಿಮ್ ಮಂಡ್ಯದಾಗ ಬರೀ 3 ಸಕ್ಕರೆ ಕಾರ್ಖಾನೆ ಅದಾವು. ನಮ್ಮ ಬೆಳಗಾವಿ ಜಿಲ್ಲಾದಾಗ 21 ಸಕ್ಕರೆ ಕಾರ್ಖಾನೆ ಅದಾವ ಮಾರಾಯ. 29 ಆಗ್ಯಾವ. ಈಗ ನಿಮಗೆ ಹೆಂಗ ನಾವು ಸಕ್ಕರೆ ನಾಡಿನವ್ರನ್ನು? ನಿಮ್ಮ ಕಾವೇರಿ ನದಿ ಕರ್ನಾಟಕದ ಜೀವನದಿ ಅಂತೀರಿ ನೀವು. ಹಾಗಾದ್ರೆ ನಮ್ಮ ಕೃಷ್ಣ ನಿಮ್ಮ ಕಾವೇರಿಗಿಂತಲೂ 3 ಪಟ್ಟು ದೊಡ್ಡದಾಯ್ತು. ಇದು ನಿಜವಾದ ಜೀವನದಿ ನಮ್ಮ ಉತ್ತರ ಕರ್ನಾಟಕಕ್ಕೆ. ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ನೀರಾವರಿ ಯೋಜನೆಯನ್ನು ಹೊಂದಿರುವಂತಹ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಅನ್ನ ಪೂರ್ಣ ಮಾಡಕ್ ನಿಮಗೆ ಮನಸ್ಸಿಲ್ಲ ಮಕ್ಕಳ. ಬರೀ ಒಂದು ಸಣ್ಣ ಆಡ್ಚಿಗೆ ಒಟ್ಟು ಕಾಲುವೆಗೆ ಮೇಕೆದಾಟು ಯೋಜನೆಗೆ ನೀವು ಬೀದಿಗಳ ಹೋರಾಟ ಮಾಡ್ತೀರಿ. ನಾವೇನು ಕರ್ನಾಟಕ ರಾಜ್ಯದೊಳಗಿಲ್ಲ? ನಾವೇನು ಬೇರೆ ರಾಜ್ಯದಾಗದೀವಿ? ಅದಕ್ಕ ಅರ್ಥ ಮಾಡ್ಕೋಬೇಕು. ಕರ್ನಾಟಕ ಏಕೀಕರಣಕ್ಕೆ ಹೋರಾಟ ಮಾಡಿದವರು ನಾವು ಗುರುಜಿ. ಕರ್ನಾಟಕ ಏಕೀಕರಣಕ್ಕೆ ಹೋರಾಟ ಮಾಡಿದವರು ನಾವು. ಕರ್ನಾಟಕ ಏಕೀಕರಣಕ್ಕೆ ತ್ಯಾಗ ಬಲಿದಾನವನ್ನು ಮಾಡಿದವರು ನಾವು. ಈ ರಾಜ್ಯವನ್ನು ಕಟ್ಟಿದವರು ನಾವು. ಕನ್ನಡ ಭಾಷೆಯನ್ನು ಉಳಿಸಿದವರು ನಾವು. ಆಗ್ಲೂ ಕೂಡ ಅವರು ಹಠ ಮಾಡಿದ್ರು. ಆಗಲೂ ಹಠ ಮಾಡಿದ್ರು, ಇವ್ರನ್ನ ಕುಡಿಸ್ಕೊಳ್ಳೋದು ಬೇಡ, ನಾವು ಮೈಸೂರು ಪ್ರಾಂತದವ್ರು ಏನದೀವಲ್ಲ ನಾವು ಅಷ್ಟು ಬ್ಯಾರಣ ಇರೋಣಂದ್ರು. ನಮ್ಮ ಭಾಗದವರು ರೈತ ಮುಖಂಡರು, ಸಾಮಾಜಿಕ ಚಿಂತಕರು, ಸಾಹಿತಿಗಳು ಏನ್ ಮಾಡಿದ್ರು ಅಂತಂದ್ರ ಬೇಡಪ್ಪ ಕನ್ನಡ ಭಾಷೆಯನ್ನು ಮಾತಾಡೋರು ಒಂದಾಗಿ ಚಂದಾಗಿ ತಿಳ್ಕೊಂಡಕ್ಕ ಕೂಡ್ಕೊಂಡ್ವಿ. ಆದ್ರೆ ನಿಮಗ್ ಗೊತ್ತಿರ್ಲಿ, ಕರ್ನಾಟಕ ನಕ್ಷೆ ಅನ್ನುವಂತ ನೋಡ್ರಿ, ಕಲ್ಪನೆ ಮಾಡ್ಕೋರಿ. ಕರ್ನಾಟಕ ನಕ್ಷೆಯೊಳಗ ಮಧ್ಯಭಾಗದಾಗಿರುವಂತ ರಾಜ್ಯ ಜಿಲ್ಲೆ ಯಾವುದು ಹೇಳ್ರಿ? ಮಧ್ಯಭಾಗವಾಗಿರುವಂತಹ ಜಿಲ್ಲೆ ದಾವಣಗೆರೆ ಜಿಲ್ಲೆ. ಅವತ್ತೆಲ್ಲರೂ ಹೇಳಿದ್ರು ಭೌಗೋಳಿಕವಾಗಿ ಮಧ್ಯಭಾಗದಾಗಿರುವಂತಹ ದಾವಣಗೆರೆ ರಾಜಧಾನಿ ಮಾಡಿದ್ರು, ಮಾಡಲಿಲ್ಲ. ಬೆಂಗಳೂರನ್ನು ಒಂದು ಮೂಡ್ಯಾಗ ರಾಜಧಾನಿ ಮಾಡಿದ್ರು. ಏನ್ ಸರ್? ಹಿಂಗಾಗಿ ಆಮೇಲೆ ನಮ್ಮ ರಾಜ್ಯಕ್ಕ ಕರ್ನಾಟಕ ಅಂತ ಕೂಡ ಹೆಸರನ್ನ ಇಟ್ಟಿರ್ಲಿಲ್ಲ. ಮೊದಲು ಮೈಸೂರು ರಾಜ್ಯ ಅಂತಿದ್ರು. ಎಲ್ಲವನ್ನು ಗಮನಿಸಿದಾಗ ನಾವು ಇವತ್ತು ಸಂಕಲ್ಪವನ್ನು ಮಾಡಬೇಕಾಗಿದೆ. ಗುರುಜಿ ಅವರು ಮತ್ತು ಚುಣಪ್ಪ ಪೂಜಾರಿ ಅವರು, ನಮ್ಮ ಭೀಮಪ್ಪನ ಗಡಾಲ್ ಅವರು, ಎಲ್ಲ ಪೂಜ್ಯರ ಆಶೀರ್ವಾದದೊಂದಿಗೆ ನಾವು ಸಮೃದ್ಧವಾದ ಸ್ವಾಭಿಮಾನದ ಉತ್ತರ ಕರ್ನಾಟಕವನ್ನು ನಿರ್ಮಾಣ ಮಾಡೇ ತೀರ್ತೀವಿ ಅನ್ನುವಂತ ಅವರ ಆಶೀರ್ವಾದದೊಂದಿಗೆ ಇವತ್ತು ಒಂದು ಚಾಲನೆಯನ್ನು ಕೊಡಬೇಕಾಗಿದೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಈ ಮಾತನ್ನು ಹೇಳಿದರು. ಉಮೇಶ್ ಕತ್ತಿ ಅವರಂದ್ರು ಸದನಗಳು ಮಾತಾಡ್ತಿದ್ರು. ಇವತ್ತಿಗೆಲ್ಲ ಶಾಸಕರು, ಸಚಿವರು ಕೂಡ ಪ್ರಾಮಾಣಿಕವಾಗಿ ಈ ಒಂದು ಉತ್ತರ ಕರ್ನಾಟಕದ ಕಳಕಳಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರಿಗೆ ಈ ವೇದಿಕೆ ಮೂಲಕ ನಾವು ಅಭಿನಂದನೆಯನ್ನು ಸಲ್ಲಿಸುವುದರ ಮೂಲಕ ಇವತ್ತು ನಾವು ಗಟ್ಟಿಯಾಗಿ ಈ ಹೋರಾಟದಲ್ಲಿ ಯಶಸ್ಸನ್ನ ಕಾಣೋಣ ಅನ್ನುವಂತ ಮಾತನ್ನ ಹೇಳಿ, ಪೂಜ್ಯ ಗುರುಜಿಯವರು ಏನು ಮಾರ್ಗದರ್ಶನವನ್ನು ಮಾಡ್ತಾರೆ, ಪೂಜ್ಯ ಶ್ರೀಗಳು ಏನು ಒಂದು ಆಶೀರ್ವಾದವನ್ನು ಮಾಡ್ತಾರೆ, ಎಲ್ಲರ ಆಶೀರ್ವಾದದೊಂದಿಗೆ ನಾವು ಗಟ್ಟಿಯಾಗಿರೋಣ. ಇದು ಸ್ವಾಭಿಮಾನದ ಹೋರಾಟ. ಯಾವ ಕಾರಣಕ್ಕೂ ಯಾವುದೇ ರೀತಿಯ ಭಯವನ್ನು ಒಳಗೊಳ್ಳದೆ ನಾವು ಗಟ್ಟಿಯಾಗಿ ನಿಲ್ಲೋಣ.
ದಿಟ್ಟವಾಗಿ ನಿಲ್ಲೋಣ, ಎದ್ದು ತೋರಿಸಿ ರೈತರ ಒಂದು ಹೊಸ ಇತಿಹಾಸವನ್ನು ನಿರ್ಮಾಣ ಮಾಡೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಉತ್ತರ ಕರ್ನಾಟಕ, ಜೈ ರೈತ ಸಂಘ. ನಾಗೇಶ್ ಬೊರಸೆಟ್ಟಿ ಅವರಿಗೆ ಧನ್ಯವಾದಗಳು. ಇಲ್ಲೊಂದು ಚೀಟಿಯನ್ನು ಕೊಟ್ಟಾರ. ಬಿಲ್ ಘೋಷಣೆ ಮಾಡಲಾರದ ಫ್ಯಾಕ್ಟರಿ ಚಾಲೂ ಮಾಡ್ಯಾರಂತ ನಂದಿ ಸಕ್ಕರೆ ಕಾರ್ಖಾನೆ ಗಲಗಲಿ ವಿಜಯಪುರ ರಸ್ತೆ. ಅದಕ್ಕೆ ದಯವಿಟ್ಟು ಯಾರು ಮನವಿ ಕೊಟ್ಟಿರೋದು ಹೇಳ್ತೀನಿ. ಬಿಜಾಪುರ SP ಅವರು ನಮ್ಮವ್ರು ಅದಾರ, ಲಕ್ಷ್ಮಣ್ ನಿಂಬರ್ಗಿ ಅಂತೇಳಿ ನಾಳೆ ಬೆಳಗ್ಗೆ ಕರೆದ್ರಾಗ ಫ್ಯಾಕ್ಟರಿ ಬಂದ್ ಮಾಡಿಸ್ತೇವೆ. SP ಅವರು ಬಂದ್ ಮಾಡ್ಲಿಲ್ಲ ಅಂದ್ರೆ ಸಂಗಮೇಶ್ ಸಗರ್ ಅಂತೇಳಿ ನಮ್ಮ ರೈತ ಸಂಘ ಜಿಲ್ಲಾಧ್ಯಕ್ಷರು ಅದಾರ, 10 ಗಂಟೆ SP ಅವರು ಟೈಮ್ ಕೊಡ್ತೀನಿ. ಆಗಲಿಲ್ಲ ಅಂದ್ರೆ 12 ಗಂಟೆಗೆ ಫ್ಯಾಕ್ಟರಿ ಮುಂದೆ ಉರಿ ಹಚ್ಚಿ ಗೇಟ್ ಹಾಕಿ ಬಂದ್ ಮಾಡಿಸ್ತೀವಿ. ನೀವೇನ್ ಹೆದರ್ಬೇಡಿ. ರಾಮದುರ್ಗ ತಾಲೂಕಿನವರು ನಂದಿ ಫ್ಯಾಕ್ಟರಿ ಕೊಟ್ಟಾರ. ನಮ್ಮ ರಾಮದುರ್ಗದಿಂದ ಮಲ್ಲಿಕಾರ್ಜುನ್ ರಾಮದುರ್ಗು, ಜಗದೀಶ್ ದೇವರೆಡ್ಡಿ, ಶಿವಾನಂದ ಉಡವಾಳ, ನನ್ನೊಂದು 2000 ಸಂಘಟನೆ ಸರ್. ನೀವೇನ್ ಹೇಳ್ಬೇಡ್ರಿ. ನಾಳೆ 12 ಗಂಟೆ ಒಳಗೆ ಅದು ಫ್ಯಾಕ್ಟರಿ ಬಂದ್ ಮಾಡಿ ತೋರಿಸ್ತೀವಿ. ಅವ್ರು ಹೈವೇ ಬಂದ್ ಮಾಡೋದಾರ, ಹೈವೇ ಬಂದ್ ಮಾಡೋದಾರ, ಫ್ಯಾಕ್ಟರಿ ಬಂದ್ ಮಾಡತ್ ಹೇಳ್ತೀನಿ. ನೀವೇನ್ ತಲೆ ಕೆಡಿಸ್ಕೋಬೇಡ್ರಿ. ನೀವು ಅವ್ರ ಜೊತೆ ಸಹಕಾರ ಕೊಡ್ರಿ. ಇಲ್ಲಿ ಬಂದ್ ಹೇಳಿ ನೀವು ಮನ್ಯಾಗ ಹೋಗೋದಾಗ್ಬಾರ್ದು. ಸಂಘಟನೆಯವ್ರು ಗಟ್ಟಿ ಇರ್ತಾರ. ನೀವು ಇಲ್ಲಿ ಹೆಂಗ್ ನೋಡ್ರಿ, ನಮ್ಮ ಸಂಘಟನೆ ಜೊತೆ ಇಷ್ಟೆಲ್ಲಾ ರೈತರು, ಅನ್ನದಾತರು, ಕಬ್ಬು ಬೆಳೆಗಾರರು ಎಲ್ಲರೂ ಬಲ ಕೊಟ್ಟಾರ ಅಂತೇಳಿ ಇವತ್ತು ವಿರೋಧ ಪಕ್ಷ ಬಂದದ. ನಾಳೆ ಬಿಟ್ಟು ನಾಳೆ ಎಲ್ಲಾರು ಬರ್ತೈತಿ. ಹಂಗ ನೀವು ಒಂದಿಷ್ಟು ಗಟ್ಟಿ ಕೊಡ್ರಿ. ಅದಕ್ಕಾಗಿ ಈಗ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡ್ರಿ. ಕೆಲವೊಬ್ರು ಇಲ್ಲ ಎಲ್ಲ ನಮ್ಮೂರಲ್ಲಿರಿ, ದಿನ ನೋಡ್ತಿರ್ತೀವಿ. ಒಳಗೊಬ್ಬ ಡಬಲ್ ಬದಲಾಗಿ ಕೈ ಮಾಡೋದು, ಕೂ ಹೊಡಿಯೋದು, ಏನಾದ್ರು ಮಾಡ್ತೀರಿ. ಹಂಗ ಮಾಡ್ಬೇಡ್ರಿ. ನೀವೆಲ್ಲ ಗಟ್ಟಿಯಾಗಿ ಕೊಡ್ತೀರಿ. ಊಟ ಮಾಡಿರಿಲ್ಲ ಮತ್ತ ಆಗೈತಿ. ಮತ್ ಗುರುಗಳ ಉಪವಾಸದ ನೀವಲ್ಲಿರ ಇಲ್ಲಲ್ಲ, ಅಲ್ಲಿ ಪ್ರಸಾದ್ ಚಲೋ ಐತಿ. ಒಮ್ಮೆ ಎಲ್ಲಾರು ಹೋಗ್ಬೇಡ್ರಿ, ಗದ್ದಲ ಮಾಡ್ಬೇಡ್ರಿ. 4 ಜನ ಹಂಗ ಸಾಲ ಇದು ಹೋಗಿ ಊಟ ಮಾಡ್ಕೊಂಡ್ ಬಂದ್ ಬರ್ರಿ. ಇನ್ನು ವೇದಿಕೆ ಮುಕ್ತಾಯ ಮಾಡೋನು. ಮತ್ ನಾಳೆ ಚಲೋ ಯಾರು ಮಾಡ್ಕೊಳ್ಳೋರು ಇಲ್ಲೇ ಮಾಡ್ಕೋರಿ. ಊರಿಗೆ ಹೋಗ ಏನ್ ಹೇಳಕತ್ತಮ್ಮ, ಏನ್ ಬೇಕಾಯ್ತು ನಿನಗ? ಅಲ್ಲ ನಿನಗೆ ಏನ್ ಬೇಕಾಯ್ತು? ಅದನ್ನ ಒಂದು ವೇದಿಕೆ ಶಿಸ್ತು ಹೋಗ್ತಿರ್ತೈತಿ. ಯಾರು ಯಾವಾಗ ಕೊಡ್ಬೇಕು ನಮ್ಗೆ ಗೊತ್ತಿರ್ತೈತಿ. ಸ್ವಲ್ಪ ಶಾಂತ. ಏನ್ ಕೈ ಮಾಡಂಗ ಹೇಳಿದ್ರೆ ಯುವಕರು ನಿಂತಾರೆ ಎಷ್ಟು ಶಾಂತವಾಗಿ. ನೀವು ಸ್ವಲ್ಪ ನಿಂದ ಏನಾಗಿಲ್ಲ. ಈಗ ತಲಬಟ್ಟಿ ಅರ್ಜುನವರು ಒಂದು 2-3 ನಿಮಿಷ ಮಾತನಾಡೋದು. ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ವತಿಯಿಂದ ನಾವು ಇವತ್ತು ಬೆಂಬಲ ಪತ್ರವನ್ನ ಗೌರವ ಅಧ್ಯಕ್ಷರಿಗೆ ಹಾಗೂ ಅಧ್ಯಕ್ಷರ ಸಮ್ಮುಖದಲ್ಲಿ ಬೆಂಬಲ ಪತ್ರವನ್ನ ನೀಡ್ತಾ ಇದ್ದೇವೆ. ದಯವಿಟ್ಟು ಅಧ್ಯಕ್ಷರು ಮತ್ತು ಗೌರವ ಅಧ್ಯಕ್ಷರನ್ನ ಸ್ವೀಕರಿಸಬೇಕಾಗಿ ವಿನಂತಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ದಯಮಾಡಿ ಕೈ ಮುಗಿದು ಕೇಳಕತ್ತಿಲ್ಲ. ನಾವೆಲ್ಲರೂ ಹಿಂಗೆ ನಮ್ಗೆ ಹತ್ತು ಕಳ್ಕೊಂಡ್ಬಿಟ್ಟದು. ನಾನು 84ರಿಂದ ರೈತ ಸಂಘ, ನಂಗಮ್ಮ ಸ್ವಾಮಿ, ಬಾಬಾಗೌಡ, HS ರುದ್ರಪ್ಪ ಇದ್ರು, MD ಸುಂದರೇಶ್ ಅಂತಿದ್ರು, H ಶ್ರೀನಿವಾಸ ಅವ್ರ ಜೋಡಿ ಹೋರಾಟ ಮಾಡಿದವ್ರು ನಾವು. ಸೈದಾಪುರ ಫ್ಯಾಕ್ಟ್ರಿಯಾಗ 15 ದಿವಸ ತಂಬು ಬಡದವ್ರು ನಾವು. ಆದ್ರೆ ಈ ತರ ಯಾವಾಗೂ ಆಗಿರಕ್ಕಿಲ್ಲ. ಅದಕ್ಕೆ ದಯಮಾಡಿ ನಿಮಗೆಲ್ಲ
लाल बिडी लाल टोळाटा बनते हसर बनते ಇದು ಬ್ಯಾರೇಜ್ ಇದು ಬ್ಯಾರೇಜ್ ಅದು ಬ್ಯಾರೇಜ್ ನಾನು ಲೈವ್ ಇಟ್ಕೊಂಡು ನಮ್ಮ ಬರಲಿ ಬರ್ವತ್ತೆ ನಾವೇನು ಹೊಕ್ಕಳಿ ಹೋಗ್ತೀವಿ ಅದ್ರ ರಕ್ಷಣೆ ಇದಕ್ಕೆ ಅದು ಹೇಳ್ತಾನೆ ಕರ್ನಾಟಕ ಕೃಷಿ ಮಾಡಿದ್ದಲ್ಲ ಅದಕ್ಕೆ ಲಾಲ ಟೋಳಾಟ ಮಾಡಿ ಇಲ್ಲ ಹೇಳಲೆ चलो